ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದಿನ ಸೈನ್ಸ್ ಡೇ ಟು ಸೈನ್ಸ್ ಅಂತ ಬಂದಾಗ ನಮಗೆ ಜೀವಕೋಶಗಳ ಭಾಗ 2 ನೋಡ್ತಾ ಬರಬೇಕಾಗುತ್ತೆ. ನಿನ್ನೆವರೆಗೂ ನಾವು ಜೀವಕೋಶಗಳ ಭಾಗ 1ರಲ್ಲಿ ತುಂಬ ಅಧ್ಯಯನವನ್ನು ಮಾಡಿದ್ವಿ. ಸೊ ಎಲ್ಲರೂ ಸಹ ಒಂದು ಒಳ್ಳೆ ಕಮೆಂಟ್ಸನ್ನು ಸಹ ಹಾಕಿದರೆ ಸ್ನೇಹಿತರೆ ತುಂಬ ಖುಷಿ ಆಗುತ್ತೆ. ಓಕೆ, ಇಂಥ ಕಮೆಂಟ್ಸ್ಗಳು ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಇನ್ನೂ ಸಹ ಕೆಲವೊಂದು ತುಂಬ ಜೋಶನ್ನು ಸಹ ಕೊಡುತ್ತೆ ಅಂತ ಹೇಳಬಲ್ಲೆ. ಓಕೆ, ತುಂಬ ಯಾರೆಲ್ಲ ಕಮೆಂಟ್ಸ್ ಮಾಡಿದರೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ನೋಡಿ, ಸೈನ್ಸು ಪ್ರತಿಯೊಬ್ಬರಿಗೂ ಸಹ ನಾನು ಆಲ್ಮೋಸ್ಟ್ ಹೇಳಿದ್ದೆ, ಒಂದು 80% ಸ್ಟೂಡೆಂಟ್ಸಿಗೆ ಸೈನ್ಸ್ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ನಾನು ಈ ಟಾಪಿಕನ್ನು ಮಾಡ್ತಾ ಇರೋದು ಸ್ನೇಹಿತರೆ. ನಿಮ್ಗೆ ಯಾವುದೇ ಥರ ಜಸ್ಟ್ ಬರೀ MCQ ಸಾಕೋದು ಮತ್ತು ಅದನ್ನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದು ಈ ರೀತಿ ಮಾಡೋದಿಲ್ಲ ನಾನು. ಒಂದು ಜೀವಕೋಶಗಳ ಟಾಪಿಕ್ ನೀವು MCQs ಬಿಡಿಸ್ತಾ ಇದ್ದೀರಂದರೆ ಕಂಪ್ಲೀಟ್ ಆ ಜೀವಕೋಶದ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಬಿಡಬೇಕು. ಓಕೆ, 1 ಅವರ್ 2 ಅವರ್ 3 ಅವರ್ಸ್ ಮಾಡಿ ಬರೀ 5-10 ಕ್ವಶನ್ ಹೇಳೋದಲ್ಲ. ಜಸ್ಟ್ ನಾನು 1 ಅವರಲ್ಲಿ ನಿಮಗೆ ಅಥವಾ ಒಂದು 30 to 50 ಮಿನಿಟ್ಸಲ್ಲಿ ಕ್ಲಾಸಸ್ ಮಾಡಿ ಅದರಲ್ಲಿ ಮಿನಿಮಮ್ 100 to 150 ಅಂಶಗಳನ್ನು ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇರೋದು ಸ್ನೇಹಿತರೆ. ಓಕೆ, ಎಲ್ಲರೂ ಸಹ ಚೆನ್ನಾಗಿ ಕಮೆಂಟ್ಸ್ ಹಾಕಿದರೆ ತುಂಬ ಖುಷಿ ಆಗುತ್ತೆ. ಓಕೆ, ಅದಕ್ಕೆ ಯಾವಾಗಲೂ ನಾವು ಧನ್ಯವಾದಗಳನ್ನು ಹೇಳ್ತಾ ಬರ್ತೀನಿ ಸ್ನೇಹಿತರೆ. ತದನಂತರ ನಾವು ಇಂದು ಏನು ಈ ಅಬ್ದಿ ಅಕಾಡೆಮಿ ಅಂತ ಬಂದಾಗ ನಮಗೆ ಈ ಒಂದು ಅಬ್ದಿ ಅಕಾಡೆಮಿ ಒಂದು ಸೈನ್ಸ್ ಕ್ಲಾಸ್ ಅಂತ ಬಂದಾಗ ತುಂಬ ಅಭ್ಯರ್ಥಿಗಳು ಮೆಸೇಜ್ ಮಾಡಿರೋದ್ರಿಂದ ನಾ ಈ ಒಂದು ಟಾಪಿಕನ್ನು ಚೂಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ರೀತಿಯೂ ಸೈನ್ಸ್ ಓದ್ಬೋದು, ಈಸಿಯಾಗಿ ಅರ್ಥ ಮಾಡಿಸ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ಥರ ಒಂದು ಪ್ರಶ್ನೆಗಳನ್ನು ನಿಮಗೆ ಪ್ರತಿದಿನ ನೀಡ್ತಾ ಬರ್ತಿದ್ದೀನಿ ಸ್ನೇಹಿತರೆ. ಸೊ ನಿಮಗೆ ಒಂದು KSP ಆಗಿರ್ಬೋದು ಮತ್ತು KPSC KE ಎಲ್ಲ ಡಿಪಾರ್ಟ್ಮೆಂಟಿಗೂ ಯೂಸ್ಫುಲ್ 100% ಅಂತೂ ಹಾಗೆ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಭರವಸೆ ಕೊಡ್ತೀನಿ. ಬಟ್ ನಾವು ಹೇಳೋದನ್ನು ಯಾವುದು ನೀವು ಈ ರೀತಿ ಓದ್ಕೊಳ್ಳಿ ಅಂತ ಹೇಳಿರ್ತೀನಿ, ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದು ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ, ಮತ್ತು ಇದನ್ನು ನೀವೇ ಒಂದು ಹೋಮ್ವರ್ಕ್ ಥರ ಮಾಡ್ಕೋಬೇಕಂತ ಹೇಳ್ತೀನಿ. ಅದನ್ನೆಲ್ಲನೂ ಸಹ ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಓಕೆ, ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಇವತ್ತಿನ ಪ್ರಶ್ನೆ ನಾವು ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ಯಾವುದು ಅಂತ ನಾವು ನೋಡ್ತಾ ಬರೋಣ. ಪ್ರಮುಖ ಜೀವಿ ಮತ್ತು ಅವುಗಳ ವರ್ಣತಂತುಗಳಿಗೆ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೋಲಿಕೆಯಾಗಿದೆ ಅಂತ ನಾನಿಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸಿಂಪಲ್ ನೋಡಿ, ಈ ವರ್ಣತಂತುಗಳು ಅಂತ ಬಂದಾಗ ನಮಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ನಾವು ಇಂಗ್ಲೀಷಲ್ಲಿ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಓಕೆ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ವರ್ಣತಂತುಗಳಂದರೆ ಒಂದು ಕ್ರೋಮೋಸೋಮ್ ಅಂತ ಕರಿತೀವಿ ಸ್ನೇಹಿತರೆ. ಕ್ರೋಮೋಸೋಮ್ ಅಂತ ಬಂದಾಗ ನಮಗೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ತುಂಬ ರೀತಿಯಾದಂತಹ ಪ್ರಶ್ನೆಗಳು ಪದೇ ಪದೇ PC PSI FD SD ಅಲ್ಲಿ ರಿಪೀಟ್ ಆಗ್ತಾ ಬಂದಿದೆ. ಸೊ ಕ್ರೋಮೋಸೋಮ್ ಅಂತ ನೋಡೋದಕ್ಕಿಂತ ಮುಂಚೆ ನಾವು ಆಲ್ರೆಡಿ ನಾನು ನಿನ್ನೆ ಕೋಶ ಕೇಂದ್ರದ ಬಗ್ಗೆ ಹೇಳಿದೆ. ಏನು ಕೋಶ ಕೇಂದ್ರ ಅಂತ ಬಂದಾಗ ನಮಗೆ ನ್ಯೂಕ್ಲಿಯಸ್ ಅಂತ ಏನು ಕರಿತೀವಿ, ಇದನ್ನು ಕಂಡುಹಿಡಿದವನು ಯಾರು? ರಾಬರ್ಟ್ ಬ್ರೌನ್ ಎಂಬಾತನು ಇದನ್ನು ಕಂಡುಹಿಡ್ದ ಅಂತ ಹೇಳಿದೆ. ಮತ್ತು ಡಿಫರೆನ್ಸ್ ಹೇಳಿದ್ದೀನಿ, ರಾಬರ್ಟ್ ಹುಕ್, ರಾಬರ್ಟ್ ಬ್ರೌನ್, ಲೆವಿನ್ ಹುಕ್ ಅವ್ರ ಬಗ್ಗೆ ಎಲ್ಲ ಒಂದು ಹಳೆದ ಕ್ಲಾಸಸ್ಸನ್ನು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಭಾಗ 1 ನೋಡಿಲ್ಲ, ದಯವಿಟ್ಟು ಭಾಗ 1 ನೋಡಿಬಿಟ್ಟು ನೀವು ಭಾಗ 2 ನೋಡ್ತಾ ಬರಬೇಕು. ಯಾಕಂದರೆ ಕಂಪ್ಲೀಟ್ ಸಬ್ಜೆಕ್ಟ್ ರಿಲೇಟೆಡ್ MCQs ಆಗಿರುತ್ತೆ ಇದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಯಿತು. ಅಲ್ಲಿಂದ ಬಂದಾಗ ಈ ಲಿಂಕ್ ನೀವು ತೊಗೋಬೇಕು. ನಾನು ಹೇಳಿದಾಗ ನೀವು ಅದನ್ನು ನೆನಪು ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇನ್ನು ಕೋಶ ಕೇಂದ್ರ ಅಂತ ಬಂದಾಗ ಯಾವುದರಲ್ಲಿ ನಮಗೆ ಒಂದು ಸಸ್ತನಿಗಳ ರೆಡ್ ಬ್ಲಡ್ ಸೆಲ್ಸ್ RBCಯಲ್ಲಿ ಹೊರತುಪಡಿಸಿ ಎಲ್ಲ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಮಗೆ ಈ ಒಂದು ಕೋಶ ಕೇಂದ್ರ ನ್ಯೂಕ್ಲಿಯಸ್ ಇರ್ತದೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ ಈ ಕೋಶ ಕೇಂದ್ರ ಅಂತ ಬಂದಾಗ ಈ ಕೋಶ ಕೇಂದ್ರದಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಮಾಡ್ಕೊಳ್ಳಿ, ಮೊನ್ನೆ ಒಂದು ಮಿಸ್ ಆಗಿದೆ. ಏನು ಈ ಕೋಶ ಕೇಂದ್ರದಲ್ಲಿರುವಂತಹ ಸಣ್ಣ ಗೋಳಾಕಾರ ಅಂತ ಇರುತ್ತೆ. ಓಕೆ, ಸಣ್ಣ ಗೋಳಾಕಾರದ ರಚನೆಗೆ ನಾವು ಕಿರು ಕೋಶ ಕೇಂದ್ರ ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ನ್ಯೂಕ್ಲಿಯೋಲಸ್ ಅಂತ ಕರೀತಾರೆ. ಓಕೆ, ಏನು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಈ ಕಿರು ಕೋಶ ಕೇಂದ್ರ ಅಂತ ಕರಿತೀವಿ. ಏನು ಕೋಶ ಕೇಂದ್ರದಲ್ಲಿರುವಂಥ ಸಣ್ಣ ಗೋಳಾಕಾರದ ರಚನೆಗೆ ನಾವು ಕಿರು ಕೋಶ ಕೇಂದ್ರ ಅಂತ ಕರಿತೀವಿ. ಈ ಕಿರು ಕೋಶ ಕೇಂದ್ರ ನಮಗೆ ಏನು ಮಾಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮಗೆ ಕೋಶಕ್ಕೆ ಅಗತ್ಯವಾದಂತಹ ಪ್ರೋಟೀನ್ ಉತ್ಪಾದನೆಯಲ್ಲಿ ಸಹಕರಿಸುತ್ತದೆ. ತುಂಬ ಇಂಪಾರ್ಟೆಂಟು, ಪ್ರೋಟೀನ್ ಉತ್ಪಾದನೆಯಲ್ಲಿ ಇದು ಸಹಕರಿಸುತ್ತದೆ. ಹಾಗಾಗಿ ನನ್ನ ಹೇಳಿದೆ, ಪ್ರೋಟೀನ್ ಕಾರ್ಖಾನೆ ಅಂತ ನಾವು ಯಾವುದನ್ನು ಕರಿತೀವಿ, ಮತ್ತು ಕೆಮಿಕಲ್ ಫ್ಯಾಕ್ಟ್ರಿ ಅಂತ ನಾವು ಯಾವುದನ್ನು ಕರಿತೀವಿ ಅಂತಲೂ ಸಹ ನಿಮಗೆ ಹೇಳಿದೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕು. ನಂತರ ಸೂಸೈಡ್ ಬ್ಯಾಗ್ಸ್. ಓಕೆ, ಸೂಸೈಡ್ ಬ್ಯಾಗ್ಸ್ ಅಂತ ಯಾವುದನ್ನು ಕರಿತೀವಿ ಅಂತಲೂ ಸಹ ಹಳೆ ಕ್ಲಾಸಲ್ಲಿ ಭಾಗ 1ರಲ್ಲಿ ತಿಳಿಸ್ಕೊಡಿದೆ. ಈ ಸಂದರ್ಭ ನೀವು ಅದನ್ನು ನೆನಪು ಮಾಡ್ಕೋಬೇಕು. ಓಕೆ, ಇಫ್ ಇನ್ ಕೇಸ್ ನೆನಪು ಮಾಡಿಲ್ಲ ಅಂದರೆ ಈಗಲೇ ವೀಡಿಯೋವನ್ನು ಫ್ಯೂಸ್ ಮಾಡಿಬಿಟ್ಟು ಅದನ್ನು ನೋಡಿ ಗಮನಿಸ್ಬಿಟ್ಟು ನೀವು ಮುಂದುವರಿಬೇಕಾಗುತ್ತೆ. ನೋಡಿ, ಅವತ್ತಿಂದ ಯಾವುದೋ ಒಂದು ನಾವು ಟೆನ್ಷನ್ ತೊಗೊಳೋದಾಗಿರ್ಬೋದು ಅಥವಾ ಒಂದು ಗಾಬರಿಯಿಂದ ಓದೋದಾಗಿರ್ಬೋದು, ಈ ರೀತಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರಬಾರ್ದು. ಓನ್ಲಿ ಆಕ್ಷನ್. ಇವತ್ತು ಓದಬೇಕಾ, ಅದನ್ನು ಆಕ್ಷನ್ ತೊಗೋಬೇಕು. ಇವತ್ತು ಓದೋಣ ಅಂತೇಳ್ಬಿಟ್ಟು ಸುಮ್ಮನೆ ಮಲಗೋದಲ್ಲ, ನಾಳೆ ಎದ್ದು ಓದೋದಲ್ಲ. ನಾನು ಯಾವುದೇ ಒಂದು ಮೈಂಡಿಗೆ ಬಂತೋ, ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಮೈಂಡಿಗೆ ಬಂತಾ, ಅಲ್ಲೇನಾದರೂ ಕನ್ಫ್ಯೂಷನ್ ಆಯಿತಾ, ಇಮಿಡಿಯೇಟ್ ಆಕ್ಷನ್ ತೊಗೋಬೇಕು. ಅವಾಗಲೇ ನಿಮಗೆ 100% ಕ್ಲಿಕ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಓನ್ಲಿ ಆಕ್ಷನ್, ಇದೊಂದೇ ನಂಬಿಕೆ ಇಡಬೇಕು ನೀವು ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ. ಓಕೆ, ನಂತರ ನಮಗೆ ಸಣ್ಣ ಗೋಳಾಕಾರದಿಂದ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ, ಇದನ್ನು ಪ್ರೋಟೀನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಕೋಶ ಕೇಂದ್ರದಲ್ಲಿ ಒಂದು ಜಾಲರೂಪಿ ರಚನೆ ಇರುತ್ತೆ. ಓಕೆ, ಈ ಕೋಶ ಕೇಂದ್ರದಲ್ಲಿ ಒಂದು ಜಾಲರೂಪಿ ರಚನೆ ಇರುತ್ತೆ. ಏನು ನಾವು ಕೋಶ ಕೇಂದ್ರ ಅಂತ ಬಂದು ನ್ಯೂಕ್ಲಿಯಸ್ ಅಂತೀವಲ್ಲ, ಇದರಲ್ಲಿ ಒಂದೇ ಒಂದು ಜಾಲರೂಪಿ ರಚನೆ ಇರುತ್ತೆ. ಏನು ಜಾಲರೂಪಿ, ಜಾಲವಾಗಿ ಒಂದು ರೂಪ ಇರುತ್ತಲ್ಲ, ಆ ಜಾಲರೂಪಿ ರಚನೆ ಇರ್ತದೆ ಸ್ನೇಹಿತರೆ. ಈ ರಚನೆಗೆ ನಾವು ವರ್ಣಗ್ರಾಹಕ ಜಾಲ ಅಂತ ಕರಿತೀವಿ.
ವರ್ಣಗ್ರಾಹಕ ಜಾಲ. ಓಕೆ, ಯಾವುದರಲ್ಲಿ ವರ್ಣಗ್ರಾಹಕ ಜಾಲ ಇರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಕೋಶ ಕೇಂದ್ರದಲ್ಲಿರುವ ಜಾಲರೂಪಿ ರಚನೆಗೆ ನಾವು ವರ್ಣಗ್ರಾಹಕ ಜಾಲ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟು, ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಕೋಶ ಕೇಂದ್ರದಲ್ಲಿರುವ ಜಾಲರೂಪಿ ರಚನೆಗೆ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಕ್ರೊಮ್ಯಾಟಿನ್ ಅಂತ ಕರಿತೀವಿ ಸ್ನೇಹಿತರೆ. ನಂತರ ಇಲ್ಲಿ ಕೋಶ ವಿಭಜನೆಯ ಸಂದರ್ಭದಲ್ಲಿ ಇವುಗಳನ್ನು ಈ ಕೋಶ ವಿಭಜನೆ ಆಗುತ್ತಲ್ಲ, ಕೋಶ ವಿಭಜನೆ ಸೆಲ್ ಡಿವಿಷನ್ ಅಂತ ಏನು ಕರಿತೀವಿ, ಕೋಶ ವಿಭಜನೆ ಆದಾಗ ಇವುಗಳು ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಇವುಗಳು ಕ್ರೋಮೋಸೋಮ್ಗಳಾಗಿ ಕನ್ವರ್ಟ್ ಆಗ್ತದೆ ಸ್ನೇಹಿತರೆ. ಇವುಗಳು ಕ್ರೋಮೋಸೋಮ್ಗಳಾಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಸಿಂಪಲ್, ಎರಡಕ್ಕೂ ಡಿಫ್ರೆನ್ಸ್ ನೋಡ್ಕೋಬೇಕು. ಎರಡನ್ನೂ ಸಹ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾನೆ. ಓಕೆ, ವರ್ಣಗ್ರಾಹಕದಂತೆ ಕೋಶ ಕೇಂದ್ರದಲ್ಲಿರುವಂತಹ ಜಾಲರೂಪಿ ರಚನೆಗೆ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಇವು ಕೋಶ ವಿಭಜನೆಯಲ್ಲಿ ಭಾಗಿಯಾಗಿ ಸಂದರ್ಭದಲ್ಲಿ ಇವುಗಳನ್ನು ನಾವು ಕೋಶ ವಿಭಜನೆ ಭಾಗಿಯಾದ ನಂತರ ಇವುಗಳನ್ನು ಕ್ರೋಮೋಸೋಮ್ಗಳಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ರೋಮೋಸೋಮ್ ಅಂತ ಬಂದಾಗಲೇ ನಾನು ನಿಮಗೆ ವರ್ಣತಂತುಗಳ ಮೇಲೆ ಪ್ರಶ್ನೆಗಳನ್ನು ನಿಮಗೆ ಕೇಳಿರೋದು ಸ್ನೇಹಿತರೆ. ಏನು ವರ್ಣತಂತುಗಳ ಮೇಲೆ ಇರುವಂತಹ ಒಂದು ಚುಕ್ಕೆ ಆಕಾರ, ಇದು ತುಂಬಾ ಇಂಪಾರ್ಟೆಂಟು. PCPS ತುಂಬ ಬರೀ ಪ್ರಶ್ನೆ ಇದೆ. ಕ್ರೋಮೋಸೋಮ್ ಅಂತ ಬಂದಾಗ ನೀವು ಎಷ್ಟು ಮಾಹಿತಿನ ತಿಳ್ಕೊಬೇಕಂದ್ರೆ, ಈ ಕ್ರೋಮೋಸೋಮ್ಗಳಂತ ಬಂದಾಗ ವರ್ಣತಂತುಗಳಂದರೆ ಕ್ರೋಮೋಸೋಮ್ಗಳ ಮೇಲಿರುವ ಚುಕ್ಕೆ ಆಕಾರದ ರಚನೆಗೆ ಏನೆಂದು ಕರೀತೇವೆ ಅಂತ ಪ್ರಶ್ನೆ ಕೇಳ್ತಾನೆ. ಜೀನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಏನು ಮಾನವನಲ್ಲಿ ಇರ್ತಾವಲ್ಲ ಜೀನ್ಸ್. ಓಕೆ, ಗುಣಾಣು ಅಂತ ಕನ್ನಡದಲ್ಲಿ ಕರೀತಾರೆ, ಅಥವಾ ವಂಶವಾಹಿನಿ ಅಂತ ಕರೀತಾರೆ. ಸೊ ನೀವು ಕನ್ನಡದಲ್ಲಿ ನೆನ್ಪಿಡೋಕೆ ಕಷ್ಟ ಆಗುತ್ತೆ. ಸೊ ಜೀನ್ಸ್ ಅಂತ ಒಂದೇ ವರ್ಡ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಬಿಡಬೇಕು. ಓಕೆ, ಕ್ರೋಮೋಸೋಮ್ಗಳಿರುವಂಥ ಚುಕ್ಕೆ ಆಕಾರದ ರಚನೆಗೆ ನಾವು ಜೀನ್ಸ್ ಅಂತ ಕರಿತೀವಿ. ನೋಡಿ, ಸಿಂಪಲ್, ಕ್ರೊಮ್ಯಾಟಿನ್ ಆಯಿತು, ಅದು ಕೋಶ ವಿಭಜನೆ ಆಗಿ ಕ್ರೋಮೋಸೋಮ್ ಆಗುತ್ತೆ. ಈ ಕ್ರೋಮೋಸೋಮಲ್ಲಿರುವಂತಹ ಚಿಕ್ಕ ಒಂದು ಇವುಗಳಿಗೆ ನಾವು ಜೀನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಈ ಜೀನ್ಸ್ ಇವೇ ನಮಗೆ ಏನು ತಂದೆ ತಾಯಿಯಲ್ಲಿರುವಂಥ ಗುಣಲಕ್ಷಣಗಳ ಮುಂದಿಗೆ ಪೀಳಿಗೆಯನ್ನು ಒಯ್ತಾವಲ್ಲ, ಅವನ್ನ ನಾವು ಜೀನ್ಸ್ ಅಂತ ಕರಿತೀವಿ. ನೋಡೋ, ನಮ್ಮ ತಾತನ ಥರ ಇದ್ದಾನೆ, ಅವ್ರು ನಮ್ಮ ಅಮ್ಮನ ಥರ ಇದ್ದಾರೆ, ಅವ್ರು ನಮ್ಮ ಅಜ್ಜಿ ಥರ ಇದ್ದಾರೆ ಅಂತೆಲ್ಲ ಸ್ನೇಹಿತರೆ. ಅವೆಲ್ಲ ಜೀನ್ಸಿಂದ ಬಿಲ್ಡಪ್ ಆಗಿ ಬಂದಿರುತ್ತೆ. ಸೊ ನಮ್ಮ ತಂದೆ ತಾಯಿಯವರ ಗುಣಲಕ್ಷಣದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾವು ಜೀನ್ಸ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ ಒಂದು ಪ್ರಾಣಿಯಲ್ಲಿ ನಿರ್ದಿಷ್ಟ ವರ್ಣತಂತುಗಳಿರ್ತವೆ. ನಮಗೆ ಒಂದೊಂದು ಪ್ರಾಣಿಗಳಾಗಿರ್ಬೋದು, ನಮಗೆ ಜೀನ್ಸ್ ಅಂತ ಬಂದಾಗ ಕೇವಲ ಮಾನವನಲ್ಲೇ ಇರೋದಿಲ್ಲ ಸ್ನೇಹಿತರೆ. ಅದು ನಮಗೆ ಪ್ರಾಣಿಗಳಲ್ಲಾಗಿರ್ಬೋದು, ಪಕ್ಷಿಗಳಲ್ಲಾಗಿರ್ಬೋದು, ಅಥವಾ ನಮಗೆ ಒಂದು ಸಸ್ಯಗಳಾಗಿರ್ಬೋದು, ಅಥವಾ ನಮಗೆ ಒಂದು ತರಕಾರಿ ವೆಜಿಟೇಬಲ್ಸ್ ಅಂತ ಅದರಲ್ಲೆಲ್ಲನೂ ಸಹ ನಮಗೆ ಜೀನ್ಸ್ಗಳು ಕಂಡುಬರ್ತವೆ ಸ್ನೇಹಿತರೆ. ಎಲ್ಲದಕ್ಕೂ ಒಂದೊಂದು ತರಹದ ಒಂದು ವರ್ಣತಂತುಗಳನ್ನು ಒಳಗೊಂಡಿರ್ತದೆ. ಅಂಥ ವರ್ಣತಂತುಗಳ ಮೇಲೆ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳಲಾಗಿರೋದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಣತಂತುಗಳಂತ ಬಂದಾಗ ಬೇಸಿಕ್ಕಾಗಿ ಎಷ್ಟು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಫ್ಯಾಕ್ಚುಯಲ್ ವೈಸ್ ಯಾವೆಲ್ಲ ವರ್ಣತಂತುಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟು ವರ್ಣತಂತುಗಳನ್ನು ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಓಕೆ, ಈ ಈ ಕಡೆ ಜೀವಿ ಮತ್ತು ಈ ಕಡೆ ವರ್ಣತಂತುಗಳು, ಕ್ರೋಮೋಸೋಮ್ ಅಂತ ಕರಿತೀವಲ್ಲ, ಅದಾಗಿರ್ತದೆ ಸ್ನೇಹಿತರೆ. ಜೀವಿ ಅಂತ ಬಂದಾಗ ನಮಗೆ ಈಗ ನಾವೆಲ್ಲ ಮಾನವರು. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ನಾಯಿಯ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ನಾಯಿ ನಾವೆಲ್ಲ ಸಾಕು ಪ್ರಾಣಿ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ನಾಯಿಯಲ್ಲಿ ಎಷ್ಟು ವರ್ಣತಂತುಗಳಿರ್ತಾವೆ ಅಂತ ಪ್ರಶ್ನೆ ಕೇಳ್ತಾನೆ. 78 ವರ್ಣತಂತುಗಳನ್ನು ಒಳಗೊಂಡಿರ್ತದೆ. ಓಕೆ, ನಾಯಿ ಆದ ನಂತರ ನಮಗೆ ತಿಳ್ಕೊಬೇಕಿರೋದು ಇನ್ನೊಂದು ಆನೆ. ಓಕೆ, ಆನೆಗಿಂತ ಮುಂಚೆ ಜಿರಾಫೆ ತಿಳ್ಕೊಳ್ಳೋಣ. ಜಿರಾಫೆ ಅಂತ ಬಂದಾಗ ನಮಗೆ ಜಿರಾಫೆಯಲ್ಲಿ 62 ವರ್ಣತಂತುಗಳನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ನಂತರ ಆನೆಯಲ್ಲಿ ನಮಗೆ 56 ವರ್ಣತಂತುಗಳನ್ನು ಒಳಗೊಂಡಿರ್ತದೆ. ತದನಂತರ ನಮಗೆ ನಾಯಿ ಪ್ಲಸ್ ಕೋಳಿ ಎರಡನ್ನೂ ಸಹ 78 ಒಳಗೊಂಡಿರ್ತದೆ. ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ನಮಗೆ ಆನೆ ಆಯಿತು. ತದನಂತರ ಚಿಂಪಾಂಜಿ, ಯಾಕಂದರೆ ಮಾನವನನ್ನು ಹೋಲುವಂಥದ್ದಾಗಿರ್ತದೆ, ಇದನ್ನು ಸಹ ತಿಳ್ಕೊಂಡಿರ್ಬೇಕು. ಚಿಂಪಾಂಜಿ ಅಂತ ಬಂದಾಗ 48 ಆಗಿರುತ್ತೆ. ನಂತರ ಮಾನವ ಅಂತ ಬಂದಾಗ ನಮಗೆ 46 ವರ್ಣತಂತುಗಳನ್ನು ಒಳಗೊಂಡಿದ್ದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಒಂದು ಮಾನವನಲ್ಲಿ ಎಷ್ಟು ವರ್ಣತಂತುಗಳಿರ್ತವೆ, ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ ಅಂದರೆ 46 ಇರಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಕ್ಟ್ 46 ಇರಬೇಕು. ಆ ಕಡೆ 45 ಇದ್ರೂ ಡೇಂಜರು, 47 ಇದ್ರೂ ಡೇಂಜರು. ಅವೇನು ಡೇಂಜರ್ ಅಂತ ನೆಕ್ಸ್ಟ್ ನಿಮಗೊಂದು ಕ್ವಶನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಈ ಒಂದು ಮಾನವನಲ್ಲಿ ಎಷ್ಟು ವರ್ಣತಂತುಗಳಿರ್ತಾವೆ ಅಂತ ಕೇಳ್ತಾನೆ. 46. ಇಂಡೈರೆಕ್ಟ್ ಪ್ರಶ್ನೆ ಕೇಳ್ತಾನೆ, ಮಾನವನಲ್ಲಿ ಎಷ್ಟು ವರ್ಣತಂತುಗಳಿದೆ ಅಂತ ಹೇಳ್ಬಿಟ್ಟು 22 ಜೊತೆ, 23 ಜೊತೆ, 24 ಜೊತೆ ಅಂತ ಕೊಟ್ಬಿಡ್ತಾನೆ. ಸೊ ನೀವೇನು 23 × 2 ಹಾಕಿದರೆ ಎಷ್ಟಾಗುತ್ತೆ? 46. ಸೊ ಇಲ್ಲಿ 23 ಜೊತೆ ಸರಿ ಉತ್ತರ ಆಗಿರುತ್ತೆ. ಇದನ್ನು ಸಹ ನೀವು ತುಂಬ ಕೇರ್ಫುಲ್ಲಾಗಿ ಗಮನಿಸಬೇಕು. ಜೊತೆ ಅಂತ ಕೇಳಿದರೆ 23, ಎಷ್ಟು ವರ್ಣತಂತುಗಳಿದೆ ಅಂತ ಕೇಳಿದರೆ 46 ಆಗಿರುತ್ತೆ. ಸೊ ಇಲ್ಲೂ ಸಹ ಎಕ್ಸಾಮಲ್ಲಿ ಈ ರೀತಿ ಕನ್ಫ್ಯೂಷನ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ನಂತರ ಇಲ್ಲಿ 3 ರೀತಿ ಪ್ರಶ್ನೆ ಕೇಳ್ತಾನೆ. ಒಂದು, ಅತಿ ಹೆಚ್ಚು ಯಾವ ಜೀವಿಗಳಲ್ಲಿ ಒಂದು ವರ್ಣತಂತುಗಳು ಇದ್ದಾವೆ ಅಂತ ಪ್ರಶ್ನೆ ಕೇಳ್ತೇನೆ. ನಮ್ಮ ನೈಸರ್ಗಿಕವಾಗಿ ದೊರೆಯೋದು ನಾಯಿ ಮತ್ತು ಕೋಳಿಯಲ್ಲಿ 78, ಇಲ್ಲಿ ಗಮನಿಸ್ಬೋದು, ಇದು ಟಾಪಲ್ಲಿದೆ ಸ್ನೇಹಿತರೆ. ಸೆಕೆಂಡ್ ನಮಗೊಂದು ಜಿರಾಫೆ ಬರುತ್ತೆ, ನಂತರ ಆನೆ ಬರುತ್ತೆ, ನಂತರ ಚಿಂಪಾಂಜಿಗಿಂತ ನಮ್ಮ ಮಾನವ ಒಂದು ವರ್ಣತಂತುಗಳು ಕಡಿಮೆ ಇದೆ. ಮ್ಯಾಕ್ಸಿಮಮ್ ನಿಮಗೆ ಕೇಳಿದರೆ ನಿಮಗೆ ಆರ್ಡರ್ ವೈಸ್ ಕಾಲಾನುಕ್ರಮವಾಗಿ ಬರೀರಿ ಕೇಳ್ಬೋದು. ಸೊ ಇಷ್ಟು 5 ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಇದನ್ನೇನು ಕಡಿಮೆ ಅಂತ ಏನು ಓದಬೇಕಂತ ಏನಿಲ್ಲ ಸ್ನೇಹಿತರೆ. ಇದಕ್ಕಿಂತ ಒಂದು ಸಸ್ತನಿಗಳಲ್ಲಿ ನಮಗೆ, ಯಾಕಂದರೆ ಮಾನವ ಸಸ್ತನಿಗೆ ಉದಾಹರಣೆ ಆಗಿರ್ತಾನಲ್ವಾ,
ಮಾನವನನ್ನು ಸಸ್ತನಿಗೆ ಉದಾಹರಣೆ ಆಗಿರ್ತದೆ. ನಮ್ಮ ಸಸ್ತನಿಗಳಲ್ಲಿ ಮಾನವನಿಗೆ ವರ್ಣತಂತು 46 ಇರ್ತವೆ. ಬಟ್ ಅತಿ ಹೆಚ್ಚು ವರ್ಣತಂತು ಹೊಂದಿರುವಂಥ ಸಸ್ತನಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅತಿ ಹೆಚ್ಚು ವರ್ಣತಂತುಗಳನ್ನು ಹೊಂದಿರುವ ಸಸ್ತನಿ ಯಾವುದು ಅಂತ ಕೇಳಿದರೆ ಇದು ವಿಸ್ಕಾಚ್ ಇಲಿ ಅಂತ ಬರುತ್ತೆ ಒಂದು ಇಲಿ. ಅದು 102 ವರ್ಣತಂತುಗಳನ್ನು ಒಳಗೊಂಡಿದೆ. ಇಫ್ ಇನ್ ಕೇಸ್ ಆಪ್ಷನಲ್ಲಿ ಇದ್ದಿದ್ದು ಅತಿ ಹೆಚ್ಚು ವರ್ಣತಂತುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿದೆ ಅಂತ ಕೇಳಿದರೆ ವಿಸ್ಕಾಚ್ ಇಲಿ ಇದ್ದಂದರೆ ಇದು ಆನ್ಸರ್ ಸರಿಯಾಗಿರುತ್ತೆ. ಇದೇನು ಆಪ್ಷನ್ ಇಲ್ಲದೆ ನಾಯಿ, ಜಿರಾಫೆ, ಆನೆ, ಚಿಂಪಾಂಜಿ ಅಂತ ಕೊಟ್ಟಾಗ ನಾಯಿ ಸರಿ ಉತ್ತರ ಆಗಿರುತ್ತೆ. ಆಪ್ಷನನ್ನು ನೋಡಿ ನೀವು ಉತ್ತರಿಸ್ತಾ ಬರಬೇಕಾಗುತ್ತೆ ಸ್ನೇಹಿತರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ನಂತರ ನಮಗೆ ಈ ಸಸ್ಯ ಅಂತ ಬಂದು ನಮಗೆ ತರಕಾರಿಗಳಂತ ಬಂದಾಗ ಅತಿ ಹೆಚ್ಚು ವರ್ಣತಂತುಗಳು ಯಾವುದರಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಆಲೂಗೆಡ್ಡೆಯಲ್ಲಿ ನಮಗೆ 48 ವರ್ಣತಂತುಗಳು ಆ್ಯಸ್ ಲೈಕ್ ಚಿಂಪಾಂಜಿ. ಓಕೆ, ಚಿಂಪಾಂಜಿ ಅಷ್ಟೇ ನಮಗೆ 48 ವರ್ಣತಂತುಗಳು ಆಲೂಗೆಡ್ಡೆಯಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಇನ್ನು ಈರುಳ್ಳಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಸೊ ಇಲ್ಲಿ 16 ವರ್ಣತಂತುಗಳು ಕಂಡುಬರ್ತವೆ. ಇನ್ನು ಈರುಳ್ಳಿ ಬಗ್ಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾರೆ. ಈರುಳ್ಳಿಯಲ್ಲಿ ನಮಗೆ ಹಚ್ಚಬೇಕಾದ್ರೆ ಕಣ್ಣು ಉರಿಯುತ್ತೆ, ಯಾವುದಕ್ಕೆ ಕಾರಣ ಆಗುವಂಥ ಕೆಮಿಕಲ್ ಯಾವುದು ಅಂತ ಕೇಳ್ತಾನೆ. ಸಲ್ಫರ್. ಓಕೆ, ಸಲ್ಫರ್ ಅಂತ ಬಂದಾಗ ನಮಗೆ ಗಂಧಕ ಅಂತ ಕನ್ನಡದಲ್ಲಿ ಏನು ಕರಿತೀವಿ, ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೋಬೇಕು ಸಲ್ಫರ್ ಅಂತ. ಓಕೆ, ಈರುಳ್ಳಿ ಸಲ್ಫರ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರು. ಓಕೆ, ನಂತರ ಗಂಧಕ ಅಂತ ಬಂದಾಗ ನಿಮಗೆಲ್ಲರಿಗೂ ಗೊತ್ತೊಂದು ಏನು ವಲ್ಕನೀಕರಣ ಅಂತ ಕರಿತೀವಿ. ಏನು ನಮಗೆ ರಬ್ಬರ್ ಗಟ್ಟಿಯಾಗೋದಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ರಬ್ಬರ್ ಗಟ್ಟಿಯಾಗೋದಕ್ಕೆ ನಾವು ಗಂಧಕವನ್ನೇ ಯೂಸ್ ಮಾಡಿರ್ತೀವಿ ಸ್ನೇಹಿತರೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ರಬ್ಬರ್ ಗಟ್ಟಿಯಾಗೋದಕ್ಕೆ ಯಾವ್ದು ಬಳಸ್ತಾ ಅಂತ ಕೇಳ್ತಾರೆ, ಗಂಧಕವನ್ನು. ಅದನ್ನು ಏನೊಂದು ಕ್ರಿಯೆ ಕರೀತಾರೆ ಅಂದರೆ ವಲ್ಕನೀಕರಣ ಅಂತ ಕರೆಯೋದು. ನಮಗೆ ರಬ್ಬರ್ಗೆ ಸಂಬಂಧಪಟ್ಟಿದ್ದು ಯಾವ ಅಂಶದ ಯೂಸ್ ಆಗುತ್ತೆ ಅಂದರೆ ಗಂಧಕ ನೆನ್ಪಿಟ್ಕೋಬೇಕು. ಈರುಳ್ಳಿಯಲ್ಲೂ ಸಹ ಗಂಧಕ ಬರ್ತದೆ ಸ್ನೇಹಿತರು. ಓಕೆ, ಇಷ್ಟು ಮಾಹಿತಿಗಳನ್ನು ನೀವು ವರ್ಣತಂತುಗಳು ಅಂತ ಬಂದಾಗ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ನಮಗೆ ನಿನ್ನೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಹೇಳಿದ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು ಅಂತೆಲ್ಲ ಹೇಳಿದೆ. ಈ ಬ್ಯಾಕ್ಟೀರಿಯಾ ಅಂತ ಇದೆಯಲ್ಲ, ಈ ಬ್ಯಾಕ್ಟೀರಿಯಾದಲ್ಲಿ ಎಷ್ಟು ವರ್ಣತಂತುಗಳಿದೆ ಅಂತ ಪ್ರಶ್ನೆ ಆಗಿದೆ. 2 ವರ್ಣತಂತುಗಳನ್ನು ಬ್ಯಾಕ್ಟೀರಿಯಾ ಒಳಗೊಂಡಿರ್ತದೆ ಸ್ನೇಹಿತರೆ, ಇದನ್ನು ಸಹ ನೆನ್ಪಿಟ್ಕೋಬೇಕು. ಇದೇನು ಸೂಕ್ಷ್ಮಾಣು ಜೀವಿಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಹಾಗಾದರೆ ಸೂಕ್ಷ್ಮಾಣು ಜೀವಿಗಳ ಪಿತಾಮಹ ಅಂತ ನಾವು ಯಾರನ್ನು ಕರೆದ್ವಿ, 1 ಮೈಕ್ರಾನ್ ಎಷ್ಟಕ್ಕೆ ಸಮ ಅಂತ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಹಾಗಾದ್ರೆ ಈಗ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮಾನವ ಅಂತ ಬಂದಾಗ 46 ವರ್ಣತಂತುಗಳು ರೈಟ್ ಇದೆ. ಇನ್ನು ನಾಯಿ ಅತಿ ಹೆಚ್ಚಾಗಿ ಒಳಗೊಂಡಿದೆ ಅಂತ ಹೇಳಿದೆ 78. ನಾಯಿ ಪ್ಲಸ್ ಕೋಳಿ ಎರಡನ್ನೂ ಸಹ 78 ಇದೆ ಸ್ನೇಹಿತರೆ. ಇನ್ನು ಆಲೂಗೆಡ್ಡೆ ಅಂತ ಬಂದಾಗ 48, ಚಿಂಪಾಂಜಿ ಅಂತ ಬಂದಾಗೂ ಸಹ 48 ಆಗಿರುತ್ತೆ. ಹಾಗಾದರೆ ಇಲ್ಲಿ ಸರಿ ಉತ್ತರ 4 ಜೋಡಿಗಳು ಇಲ್ಲಿ ಸರಿಯಾಗಿರ್ತವೆ ಸ್ನೇಹಿತರೆ. ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಜೋಡಿ ಪಕ್ಕ ತಪ್ಪು ಕೊಟ್ಟಿರ್ತಾರೆ. ಸೊ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ಓದ್ಕೊಂಡಿದ್ರೆ ಸಾಕಾಗಿರುತ್ತೆ. ಯಾವ ರೀತಿ ಬೇಕಾದರೂ ನಿಮಗೆ ಅವರು ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ನಂತರ ನಮಗೆ ಈ ವರ್ಣತಂತುಗಳಲ್ಲಿ ಮಾನವನಲ್ಲಿ 46 ಅಂತ ಹೇಳಿದೆ. 46ಅಲ್ಲಿ ಮೈನಸ್ ಆದರೆ ಏನಾಗುತ್ತೆ, ಪ್ಲಸ್ ಏನಾಗುತ್ತೆ ಅಂತ ನಾವು ನೋಡ್ತಾ ಬರೋಣ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಇದು ಸಹ ಕ್ರೋಮೋಸೋಮ್ಗಳಿಗೆ ಸಂಬಂಧಪಟ್ಟಿದ್ದು. ವರ್ಣತಂತುಗಳ ವ್ಯತ್ಯಾಸ ಮತ್ತು ನ್ಯೂನತೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೋಲಿಕೆಯಾಗಿದೆ ಅಂತ ಕೇಳಿ ನೋಡಿ. ವ್ಯತ್ಯಾಸ ಮತ್ತು ನ್ಯೂನತೆ ಎರಡನ್ನೂ ಸಹ ಅಷ್ಟೇ. ನಮಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾವುದಾದ್ರು ವರ್ಣತಂತುಗಳಲ್ಲಿ ಅಲ್ಲಿ ಒಂದು ನ್ಯೂನತೆಗಳು ಉಂಟಾಗ್ತಾ ಬರ್ತವೆ ಸ್ನೇಹಿತರೆ. ಅವು ಯಾವೆಲ್ಲ ನ್ಯೂನತೆಗಳು ಅಂತ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಇವು ಯಾವ ಸರಿ ಇದೆ, ನೀವೇ ಒಂದು ಆಲ್ರೆಡಿ ಓದಿದರೆ ಉತ್ತರವನ್ನು ಗೆಸ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ನಂತರ ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ. ಈಗ ಇದಕ್ಕೆ ಡಿಫ್ರೆನ್ಸನ್ನು ನಾವು ಎಲ್ಲನೂ ನೋಡ್ತಾ ಬರೋಣ. ಮೊದಲ ಬಾರಿಗೆ ಕ್ರೋಮೋಸೋಮ್ಸ್. ಓಕೆ, ಕ್ರೋಮೋಸೋಮ್ಸ್ ಅಂದರೆ ಏನು ಅಂತ ನಿಮಗೆ ಈಗಾಗಲೇ ಹೇಳಿದೆ. ಆ ಕ್ರೋಮೋಸೋಮ್ಸ್ಗಳೆಲ್ಲ ಮಾನವನಲ್ಲಿ ಎಷ್ಟಿರ್ತವೆ, 46 ಕ್ರೋಮೋಸೋಮ್ಸ್ ಇರ್ತವೆ ಸ್ನೇಹಿತರೆ. ಎಕ್ಸಾಕ್ಟ್ 46 ಇರಲೇಬೇಕು, ಇಲ್ಲಾಂದರೆ ಅಲ್ಲಿ ಯಾವುದಾದ್ರೂ ಒಂದು ಥರದ ನ್ಯೂನತೆಗಳಲ್ಲಿ ಉಂಟಾಗ್ತಾ ಬರ್ತವೆ. ಯಾವೆಲ್ಲ ನ್ಯೂನತೆಗಳಲ್ಲಿ ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಬರ್ತೀನಿ ನೋಡಿ. ಇಲ್ಲೇನಾದರೂ 46 ಇಲ್ಲದೆ 45 ಇದ್ದರೆ ಯಾವ ಕಾಯಿಲೆ ಬರುತ್ತೆ, ಅಥವಾ 47 ಇದ್ದರೆ ಯಾವ ಕಾಯಿಲೆ ಬರುತ್ತೆ, ನಂತರ ನಮಗೆ 47 XXY ಇದ್ದರೆ ಯಾವ ಕಾಯಿಲೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಹ ನೀವು ತಿಳ್ಕೊಬೇಕಾಗುತ್ತೆ. ನಮಗೆ ಇಫ್ ಇನ್ ಕೇಸ್ ಮಾನವನಲ್ಲಿ ಒಂದು ಕ್ರೋಮೋಸೋಮ್ ಕಡಿಮೆ ಇತ್ತಂದರೆ, ಒಂದು ವರ್ಣತಂತು ಕಡಿಮೆ ಇತ್ತಂದರೆ ಅದು ನಮಗೆ ಟರ್ನರ್ ಸಿಂಡ್ರೋಮ್ ಕಾಯಿಲೆಯನ್ನು ಕೊಡುತ್ತೆ ಸ್ನೇಹಿತರೆ. ಟರ್ನರ್ ಸಿಂಡ್ರೋಮ್ ಎಂಬ ಕಾಯಿಲೆಯನ್ನು ಬರುತ್ತೆ. ನಂತರ ನಮಗೆ ಇಫ್ ಇನ್ ಕೇಸ್ 47 ಒಂದು ಎಕ್ಸ್ಟ್ರಾ ಏನಾದರೂ ಇತ್ತಂದರೆ ಅದನ್ನು ಡೌನ್ ಸಿಂಡ್ರೋಮ್. ನೋಡಿ, ಡೌನ್ ಇದೆ ಅಂತ ಹೇಳ್ಬಿಟ್ಟು 46 - 1 ಅಂತ ಲೆಕ್ಕ ಹಾಕೋಬಾರ್ದು. ಕೆಲವರು ಅಭ್ಯರ್ಥಿಗಳು ಆ ರೀತಿಯೂ ಸಹ ಗೆಸ್ ಮಾಡಿಬಿಡ್ತೀರಾ. ಡೌನ್ ಸಿಂಡ್ರೋಮ್ ಅಂದರೆ 47ಗೆ ಸಮ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಂಡಿರಬೇಕು. ಇದೊಂದು ಒಂದು 47 ಇಫ್ ಇನ್ ಕೇಸ್ +1 ಇತ್ತಂದರೆ ಇದಕ್ಕೆ ನಮಗೆ ಡೌನ್ ಸಿಂಡ್ರೋಮ್ಗೆ ಕಾರಣ ಆಗಿರ್ತದೆ ಸ್ನೇಹಿತರೆ. ಇನ್ನು 47 XXY ಇತ್ತಂದರೆ ಇಲ್ಲೂ ನಮಗೆ ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ ಕಾಯಿಲೆಯನ್ನು ನಮಗೆ ತರುತ್ತೆ ಸ್ನೇಹಿತರೆ. ಅದು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ ಆಗಿರ್ತದೆ. ಓಕೆ, ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. 45, 47 XXY ಆಗಿರ್ತದೆ ಸ್ನೇಹಿತರೆ. ಇನ್ನು ಮಹಿಳೆಯರಲ್ಲಿ ನಮಗೆ XX ಒಂದು ಕ್ರೋಮೋಸೋಮ್ ವರ್ಣತಂತುಗಳನ್ನು ಒಳಗೊಂಡಿರ್ತವೆ. ಇನ್ನು ನಮ್ಮ ಪುರುಷರಲ್ಲಿ XY ಇರ್ತದೆ ಸ್ನೇಹಿತರೆ. ಇಲ್ಲಿ XX ಸೇರಿದರೆ ನಮಗೆ ಹೆಣ್ಣು ಮಗು ಜನನ ಆಗುತ್ತೆ, XY ಸೇರಿದರೆ ಇಲ್ಲಿ ಗಂಡು ಮಗು ಜನನ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ತುಂಬ ಜನ ಅಭ್ಯರ್ಥಿಗಳು
ಇಲ್ಲಿ ಯಾವುದೇ ಥರ ಅನ್ಯಾಯತೆ ಭಾವಿಸ್ಬಾರ್ದು. ಎಷ್ಟೋ ಜನ ಈಗಲೂ ಕೆಲವೊಂದು ಮನೆಯಲ್ಲಿ ಹೆಣ್ಣು ಆಯ್ತಲ್ಲಪ್ಪ ಅಂತೇಳಿ ಬಾಧೆ ಪಡ್ತಾರೆ. ಆ ಒಂದು ಎತ್ತ ತಾಯಿಗೇನೆ ಸಹ ಬೈತಾ ಬರ್ತಾರೆ ಸ್ನೇಹಿತ. ಆ ರೀತಿ ಬೈಬಾರ್ದು, ಯಾಕಂದರೆ ಅವ್ರದ್ದು ಯಾವುದೇ ಥರ ಮಿಸ್ಟೇಕ್ಸ್ ಇರಲ್ಲ ಇಲ್ಲಿ. ಓಕೆ, ಯಾಕಂದರೆ ಮಹಿಳೆಯಲ್ಲಿ ಯಾವಾಗಲೂ ಎಕ್ಸ್ ಇರುತ್ತೆ. ನಮ್ಮ ಬಾಡಿಯಲ್ಲಿ, ಪುರುಷರ ಬಾಡಿಯಲ್ಲಿ ಒಂದು XY ಇರುತ್ತೆ. ನಾವು ಯಾವಾಗೇನೋ ಲೈಂಗಿಕತೆಯನ್ನು ಮಾಡಿದಾಗ ಆ ಟೈಮಿಗೆ ಯಾವುದೋ ಒಂದು ಸ್ಟ್ರಾಂಗ್ ಇರುತ್ತೆ. ಎಕ್ಸ್ ಇತ್ತಂದಲ್ಲಿ ಹೆಣ್ಣು ಮಗು ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ XY ಇರುತ್ತಂದರೆ ಅಲ್ಲಿ ಗಂಡು ಮಗು ಆಗೋಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನ, ಒಂದು ಹೆಣ್ಣು ಎತ್ತಿದ ತಾಯಿಯನ್ನು ಬೈಯೋದಕ್ಕೆ ಹೋಗ್ಬಾರ್ದು. ಯಾಕಂದರೆ ಇನ್ನು ಎಷ್ಟೋ ಒಂದು ಹಳ್ಳಿ ಕಡೆ ಇದೆ, ಎಷ್ಟೋ ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತೀವಿ, ಒಂದು ಹೆಣ್ಣು ಜನನ ಆಯ್ತಂದರೆ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಎಸೆದ್ಬಿಟ್ಟೆಲ್ಲ ಹೋಗಿರ್ತಾರೆ. ಆ ರೀತಿ ಈಗಲೂ ನಮ್ಮ ಭಾರತದಲ್ಲಿದೆ ಅಂದರೆ ಇಂಥ ಒಂದು ಆಧುನೀಕರಣದಲ್ಲಿ ಅದು ತುಂಬಾ ಒಂದು ಬೇಸರದ ಸಂಗತಿ ಆಗಿರ್ತದೆ ಸ್ನೇಹಿತರೆ. ಯಾರು ದಯವಿಟ್ಟು ನೀವೆಲ್ಲ ಎಜುಕೇಟರ್ ಆಗಿರ್ತೀರ, ಅದೆಲ್ಲ ಹಳೆ ತಳಿಗೆ ಮುಗ್ದೋಗ್ಬಿಡ್ಬೇಕು. ಈ ರೀತಿ ಡಿಫ್ರೆನ್ಷಿಯೇಟ್, ಗಂಡು ಹೆಣ್ಣು ಅನ್ನೋ ಡಿಫ್ರೆನ್ಷಿಯೇಟು ಹಳೆ ತಳಿಗಳಿಗೆ ಬಿಟ್ಟು ಹೋಗ್ತಾ ಬರಬೇಕು. ಯಾರೆಲ್ಲ ನಾವು 90s+ ಕಿಡ್ಸ್ ಇದ್ದೀವಿ, ಮತ್ತು ಮುಂಚೆ ಇರೋರು ಸಹ ತುಂಬ ಬ್ರಾಡ್ ಇರ್ತಾರೆ, ಬ್ರಾಡ್ ಇರಲ್ಲ ಅಂತಾರಲ್ಲ, ಕೆಲವೊಬ್ರು ಆ ರೀತಿ ಮಾಡ್ತಾ ಇದ್ರಲ್ಲ, ನೀವು ತಿಳಿಸ್ಬಿಟ್ಟು ಅದನ್ನು ಹೇಳ್ಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಯಾರು ತಪ್ಪಾಗುತ್ತೆ? ಹಂಗೆ ನೋಡಿದರೆ ಯಾರು ತಪ್ಪಾಗುತ್ತೆ ಇಲ್ಲಿ? ಓಕೆ, ನೀವೇ ಗೆಸ್ ಮಾಡಬೇಕು. ಓಕೆ, ಹಾಗಾಗಿ ದಯವಿಟ್ಟು ಅಲ್ಲಿ ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ, ಎಲ್ಲರೂ ಸಹ ಒಂದೇ ಅಂತ ಭಾವಿಸ್ತಾ ಈ ಒಂದು ಕ್ಲಾಸಸ್ನ ಮುಂದುವರಿಸ್ತಾ ಸ್ನೇಹಿತರೆ. ಇದೊಂದು ದಯವಿಟ್ಟು ನೀವು ಸೋಷಿಯಲೈಸ್ ಆಗಿ ನೆನಪಲ್ಲಿ ಇಟ್ಕೊಂಡಿರಬೇಕು. ಮುಂದಿನ ಪೀಳಿಗೆಗೂ ಸಹ ನೀವು ಅದನ್ನು ಬೋಧನೆ ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಂತರ ಹಾಗಾದರೆ ಇಲ್ಲಿ ನೋಡಿದ್ವಿ 3 ಥರನ ನೋಡ್ತಾ ಬಂದು, ಇದರಲ್ಲಿ ಸರಿ ಉತ್ತರ ಯಾವುದು ಅಂತ ನಾವು ಈಗ ಗೆಸ್ ಮಾಡ್ತಾ ಬರೋಣ. ಓಕೆ, ಟರ್ನರ್ ಸಿಂಡ್ರೋಮ್ ಅಂದರೆ, ಟರ್ನರ್ ಅಂದರೆ ಒಂದು ಟರ್ನ್ ಆಗಿದೆ, -1 ಅಂತ ನೆನ್ಪಿಟ್ಕೋಬೇಕು, 45 ಆಗಿರುತ್ತೆ. ಇನ್ನು ಡೌನ್ ಸಿಂಡ್ರೋಮ್ ಅಂದರೆ ಇಲ್ಲಿ +1 ಅಂತ ನೆನ್ಪಿಟ್ಕೋಬೇಕು, ಇದು ಸಹ ಸರಿಯಾಗಿದೆ. ಇನ್ನು ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಬಂದು 46XXY ಅಂತ ಬಂದು, 46 ಅಂದರೆ ಸರಿ ಉತ್ತರ ಆಗಿರುತ್ತೆ, ಬಟ್ ಇದು 47XXY ಆಗಿರ್ತದೆ ಸ್ನೇಹಿತರೆ. ಸೊ ಇದು ರಾಂಗ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಕೇವಲ 2 ಜೋಡಿಗಳು ಮಾತ್ರ ಸರಿಯಾಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈ ಪ್ರಶ್ನೆ 100% ಕೇಳ್ತಾರೆ. ಸೊ ತುಂಬ ಕೇರ್ಫುಲ್ಲಾಗಿ ಇದನ್ನು ನೆನ್ಪಿಟ್ಕೋಬೇಕು. ಇವು 3 ಸಹ ಈಗ ನೆನಪು ಬರುತ್ತೆ, ಬಟ್ ಸ್ವಲ್ಪ ದಿನ ಆದಮೇಲೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನಾದರೂ ಒಂದು ಟ್ರಿಕ್ಕನ್ನು ನೀವು ಹುಡ್ಕೊಂಡಿರಬೇಕಾಗುತ್ತೆ ಇಲ್ಲಿ. ನಂತರ ಮುಂದಿನ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಸೈನ್ಸಲ್ಲಿ ಆಲ್ಮೋಸ್ಟ್ ಈ ರೀತಿಯೇ ನಿಮಗೆ ಪ್ರಶ್ನೆಗಳನ್ನು ಇಂಥ ಟಾಪಿಕ್ಗಳಲ್ಲಿ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೋಲಿಕೆ ನೋಡಿ, ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಬಂದಾಗ ನೀವು ಈಗಿಂದ ಅಭ್ಯಾಸ ಮಾಡ್ಕೋಬೇಕು. ಅದ್ರ ಮೇಲೆ ಒಂದು ಮಾರ್ಕನ್ನು ಹಾಕೋಬೇಕು, ರೌಂಡಪ್ಪನ್ನು ಮಾಡ್ಕೋಬೇಕು. ತಪ್ಪಾಗಿ ಆಗಿದೆ ಅಂತ ಕೇಳಿದ್ದಾನೆ. ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ನೋಡ್ತಾನೆ. ಇಲ್ಲಿ ಪೊರೆ ಸಹಿತ ಕಣದಾಂಗ ಮತ್ತು ಪೊರೆ ರಹಿತ ಕಣದಾಂಗಕ್ಕೆ ಉದಾಹರಣೆಗಳ ಮೇಲೆ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಂತರ ಕಣದಾಂಗಗಳಲ್ಲಿ ಅತಿ ದೊಡ್ಡ ಕಣದಾಂಗ ಯಾವುದು, ಅತಿ ಚಿಕ್ಕ ಕಣದಾಂಗ ಯಾವುದು ಅಂತ ನಿಮ್ಗೆ ಅಲ್ಲಿ ನೆನ್ನೆ ತಿಳಿಸ್ಕೊಟ್ಟಿದೆ. ಸೊ ಹಾಗಾದರೆ ಇಲ್ಲಿ ನಮಗೆ ಪೊರೆ ಸಹಿತ ಕಣದಾಂಗ, ಪೊರೆ ರಹಿತ ಕಣದಾಂಗ ಅಂತ ಒಂದು ಟಾಪಿಕ್ ಇದೆ. ಹಾಗಾದರೆ ಅವೆರಡು ಅಂದರೆ ಏನು ಅನ್ನೋದನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ ಇಲ್ಲಿ. ಓಕೆ, ಏನು ಈ ಪೊರೆ ಸಹಿತ ಕಣದಾಂಗಗಳಂತಲೇ ಒಂದು ಟಾಪಿಕ್ ಬರುತ್ತೆ ನಮಗೆ ಜೀವಕೋಶದಲ್ಲಿ. ಈ ಕಣದಾಂಗಗಳು ಅಂತ ಬಂದು ನಾವು ಇಂಗ್ಲೀಷಲ್ಲಿ ಆರ್ಗನೆಲ್ಸ್ ಅಂತ ಏನು ಕರಿತೀವಿ ಸ್ನೇಹಿತರೆ, ಅದಾಗಿರ್ತದೆ. ಓಕೆ, ಆರ್ಗನೆಲ್ಸ್. ಓಕೆ, ಆರ್ಗನೆಲ್ಸ್ಗೆ ನಾವು ಕಣದಾಂಗಗಳಂತ ಕರಿತೀವಿ. ಇಲ್ಲಿ ಕಣದಾಂಗಗಳಂದ್ರೆ ಏನು ನೆನ್ನೆ ನಿಮಗೆ ಹೇಳಿದ್ನಲ್ಲ, ಸೈಟೋಪ್ಲಾಸ್ಮಾ. ಕಣದಾಂಗ ಅಂದರೆ ಇಂಗ್ಲೀಷಲ್ಲಿ ಸೈಟೋಪ್ಲಾಸ್ಮಾ ಅಂತ ಕರೀತಾರೆ. ಓಕೆ, ಏನು ನಮಗೆ ಈ ಸೈಟೋಪ್ಲಾಸ್ಮಾದಲ್ಲಿ ಜೈವಿಕ ಭಾಗಗಳ, ಈ ಸೈಟೋಪ್ಲಾಸ್ಮಾದಲ್ಲಿರುವಂತಹ ಜೈವಿಕ ಭಾಗಗಳಿಗೆ ನಾವು ಕಣದಾಂಗಗಳು ಅಂತ ಕರಿತೀವಿ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇವು ಜೀವಕೋಶದೊಳಗಿನ ವಿಶಿಷ್ಟ ರಚನೆಗಳಾಗಿರ್ತವೆ. ಇವು ಎಲ್ಲಿ ಜೀವಕೋಶದಲ್ಲಿರುವಂತಹ ವಿಶಿಷ್ಟ ರಚನೆಗಳಿಗೆ ನಾವು ಏನೆಂದು ಕರಿತೀವಿ ಅಂತ ಕೇಳಿದರೆ ಕಣದಾಂಗಗಳು ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಅದರಲ್ಲಿ ನಮಗೆ 2 ರೀತಿಯಾಗಿ ಕಣದಾಂಗಗಳನ್ನು ಡಿವೈಡ್ ಮಾಡ್ತಾ ಬರ್ತಾರೆ. ಒಂದು ಪೊರೆ ರಹಿತ ಕಣದಾಂಗಗಳು, ನಂತರ ಇನ್ನೊಂದು ಪೊರೆ ಸಹಿತ ಕಣದಾಂಗಗಳು. ಓಕೆ, ಪೊರೆ ರಹಿತ ಮತ್ತು ಪೊರೆ ಸಹಿತ ಕಣದಾಂಗಗಳಾಗಿರ್ತವೆ. ಎರಡೂ ಸಹ ಕಣದಾಂಗಗಳಲ್ಲಿ ಬರುವಂತಹ 2 ವಿಧಗಳಾಗಿರ್ತವೆ ಸ್ನೇಹಿತರೆ. ಇವುಗಳ ಒಂದು ಉದಾಹರಣೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಪೊರೆ ರಹಿತ ಕಣದಾಂಗಗಳು, ಪೊರೆ ಸಹಿತ ಕಣದಾಂಗಗಳಿಗೆ ಉದಾಹರಣೆಗಳು ಯಾವುದು, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಪೊರೆ ರಹಿತ ಕಣದಾಂಗಕ್ಕೆ ಉದಾಹರಣೆ ಆಗಿದೆ ಅಥವಾ ಉದಾಹರಣೆ ಆಗಿಲ್ಲ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತಾನೆ. ಸೊ ಇಲ್ಲಿ ನೋಡ್ತಾ ಬರೋಣ. ಓಕೆ, ಮೊದಲನೇದು ಇಲ್ಲಿ ಪೊರೆ ಸಹಿತ ಬರ್ಕೊಳ್ಳಿ. ಓಕೆ, ಯಾವತ್ತು ಸಹಿತವಾಗಿರೋಣ. ಓಕೆ, ಪೊರೆ ಸಹಿತ ಅಂತ ಬಂದಾಗ ನಮಗೆ ಇಲ್ಲಿ ಯಾವುದೆಲ್ಲ ಉದಾಹರಣೆಗಳಾಗಿದೆ ಅಂತ ತಿಳಿಸ್ತಾ ಬರ್ತೀನಿ. ಒಂದು ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಅಂತ ಬರುತ್ತೆ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಅನ್ನೋದು ನಮಗೆ ಪೊರೆ ಸಹಿತ ಕಣದಾಂಗಕ್ಕೆ ಉದಾಹರಣೆ ಆಗಿರುತ್ತೆ. ನಂತರ ಇನ್ನೊಂದು ಮೈಟೋಕಾಂಡ್ರಿಯಾ. ನಾನು ಹೇಳಿದೆ ಮೈಟೋಕಾಂಡ್ರಿಯಾ ಅಂತ ಏನಂತ ಕರೀತಾರೆ ಮೈಟೋಕಾಂಡ್ರಿಯಾಗೆ ಅಂತ, ಮೈಟೋಕಾಂಡ್ರಿಯಾ ಆಗಿರ್ತದೆ. ನಂತರ ಇನ್ನೊಂದು ಉದಾಹರಣೆ ಇದಕ್ಕೆ ಯಾವುದು ಬರುತ್ತೆ, ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳಿದ್ದೀನಿ ನಿಮಗೆ, ಗಾಲ್ಗಿ ಸಂಕೀರ್ಣ. ನಂತರ ಲೈಸೋಝೋಮ್ಗಳಾಗಿರ್ಬೋದು. ನಂತರ ಪ್ಲಾಸ್ಟಿಡ್ಸ್. ಓಕೆ, ತುಂಬಾ ಇಂಪಾರ್ಟೆಂಟು, ಪ್ಲಾಸ್ಟಿಡ್ಸ್ ಅಂತ ಕರಿತೀವಿ.
ಪ್ಲಾಸ್ಟಿಡ್ಗಳು ಇವೆಲ್ಲವೂ ಸಹ ನಮಗೆ ಪೊರೆ ಸಹಿತ ಕಣದಾಂಗಗಳಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಹಾಗಾದರೆ ಪೊರೆ ರಹಿತ ಕಣದಾಂಗಗಳಿಗೆ ಉದಾಹರಣೆಗಳು ನೋಡ್ತಾ ಬರೋಣ. ಪೊರೆ ರಹಿತ ಕಣದಾಂಗಗಳಿಗೆ ಉದಾಹರಣೆಗಳನ್ನು ನಾವು ನೋಡ್ತಾ ಬರೋದಾದರೆ ಮೊದಲ ಬಾರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ರೈಬೋಸೋಮ್ಗಳಾಗಿರ್ಬೋದು. ನಂತರ ಸೆಂಟ್ರಿಯೋಲ್. ಓಕೆ, ಇವೆರಡೂ ಸಹ ಇಂಪಾರ್ಟೆಂಟ್, ಈಸಿಯಾಗಿ ನೆನ್ಪಿಡ್ಕೋಬೋದು. ಇವೆರಡು ನೆನ್ಪಿಡ್ಕೊಂಡ್ಬಿಟ್ರೆ ಮಿಕ್ಕಿದ್ದೆಲ್ಲ ಪೊರೆ ಸಹಿತ ಅಂತ ಈಸಿಯಾಗಿ ನೆನ್ಪು ಬರ್ತದೆ ಸ್ನೇಹಿತರೆ. ಇವೆರಡೂ ಸಹ ಇಂಪಾರ್ಟೆಂಟ್ ಆಯಿತು, ಪೊರೆ ರಹಿತ. ಹಾಗಾದರೆ ಅತಿ ದೊಡ್ಡ ನಮಗೆ ಕಣದಾಂಗಗಳು ಪೊರೆ ಸಹಿತ ಪೊರೆ ರಹಿತ ಅಂತ ಹೇಳಿದೆ. ಇದ್ರ ಆಲ್ರೆಡಿ ನಾನು ಗಾಲ್ಗಿ ಸಂಕೀರ್ಣದ ಬಗ್ಗೆ ಕಂಪ್ಲೀಟ್ ಭಾಗ 1 ವೀಡಿಯೋದಲ್ಲಿ ಹೇಳಿದ್ದೀನಿ. ಲೈಸೋಸೋಮ್ ಬಗ್ಗೆ ಕಂಪ್ಲೀಟ್ ಭಾಗ 1 ವೀಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ಮೈಟೋಕಾಂಡ್ರಿಯದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಂತರ ರೈಬೋಸೋಮ್ಗಳ ಬಗ್ಗೆ ತಿಳ್ಕೊಂಡಿದ್ದೀನಿ, ರೈಬೋಸೋಮ್ ಬಗ್ಗೆ ಮತ್ತು ಸೆಂಟ್ರಿಯೋಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನಮಗೆ ಉಳಿದಿರೋದು ಯಾವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಪ್ಲಾಸ್ಟಿಡ್ಸ್ಗಳಾಗಿತ್ತು. ಅವುಗಳ ಬಗ್ಗೆ ಸಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಆಲ್ರೆಡಿ ಕಣದಾಂಗ ಅಂತ ಬಂದಾಗ ನಮಗೆ ಈ ಕಣದಾಂಗದಲ್ಲಿ ಬಿಗ್ ಯಾವುದು ಸ್ಮಾಲ್ ಯಾವುದು ಅಂತ ಕೇಳ್ತಾನೆ. ಕಣದಾಂಗದಲ್ಲಿ ಅತಿ ದೊಡ್ಡ ಕಣದಾಂಗ ಮತ್ತು ಅತಿ ಚಿಕ್ಕ ಕಣದಾಂಗ. ಓಕೆ, ಕಣದಾಂಗದಲ್ಲಿ ಅತಿ ದೊಡ್ಡ ಕಣದಾಂಗ ಯಾವುದು ಅಂತ ಕೇಳಿದರೆ ನ್ಯೂಕ್ಲಿಯಸ್ ಆಗಿರುತ್ತೆ. ಅತಿ ಚಿಕ್ಕ ಕಣದಾಂಗ ಅಂತ ಕೇಳಿದರೆ ರೈಬೋಸೋಮ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಈ ನ್ಯೂಕ್ಲಿಯಸ್ ಅಂತ ಬಂದಾಗ ಈ ನ್ಯೂಕ್ಲಿಯಸ್ ಯಾವ ಎರಡರಲ್ಲಿ ಕ್ರಿಯೇಟ್ ಆಗಿರುತ್ತೆ, ಇದ್ರ ಮೇಲೆ ತುಂಬ ಬಾರಿ PCPSL ಪ್ರಶ್ನೆ ಆಗಿದೆ. ಓಕೆ, ಈ ನ್ಯೂಕ್ಲಿಯಸ್ಸಲ್ಲಿ ಯಾವುದನ್ನು ಒಳಗೊಂಡಿರ್ತದೆ? ಈ ಕೋಶ ಕೇಂದ್ರದಲ್ಲಿ ನಮಗೆ ನ್ಯೂಕ್ಲಿಯಸ್ ಅಂತ ಬರುತ್ತೆ, ಕೋಶ ರಸ ಅಂತ ಕರಿತೀವಿ, ಆ ನ್ಯೂಕ್ಲಿಯೋಪ್ಲಾಸ್ಮ್ ಅಂತಲೂ ಕರಿತೀವಿ ಸ್ನೇಹಿತರೆ. ನ್ಯೂಕ್ಲಿಯಸ್ ಯಾವ 2 ಘಟಕಗಳಿಂದ ಆಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳು. ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳಿಂದ ನ್ಯೂಕ್ಲಿಯಸ್ ಆಗಿರುತ್ತೆ. ಇದು PCPSL ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳಿಂದ ನ್ಯೂಕ್ಲಿಯಸ್ ಕೂಡಿರುತ್ತೆ, ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿರಬೇಕು. ಇನ್ನು ನ್ಯೂಕ್ಲಿಕ್ ಆಮ್ಲಗಳು ಅಂತ ಬಂದಾಗ ನ್ಯೂಕ್ಲಿಕ್ ಆಮ್ಲಗಳು ಅಂತ ಬಂದಾಗ ಒಂದು RNA ಮತ್ತು DNA ಅಂತ ಅದರಲ್ಲೂ ಸಹ ಡಿವೈಡ್ ಮಾಡ್ತಾ ಬರ್ತೀವಿ. RNA ಅಂದರೆ ಗೊತ್ತು ಎಲ್ರಿಗೂ. RNA ಫುಲ್ ಫಾರ್ಮ್ ನೀವು ಗೂಗಲ್ ಸರ್ಚ್ ಮಾಡಿ ಬರ್ದಿಡ್ಕೋಬೇಕಾಗುತ್ತೆ. ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಇನ್ನು DNA ಅಂತ ಬಂದಾಗ ಡಿಆಕ್ಸಿ, ಇದು ತುಂಬಾ ಇಂಪಾರ್ಟೆಂಟು. ಡಿಆಕ್ಸಿ ರೈಬೋಸ್. ಕೆಲವೊಮ್ಮೆ ಆಪ್ಷನಲ್ಲಿ ಡಿ ಮತ್ತು ಡೈ ಎರಡನ್ನೂ ಕೊಟ್ಟಿರ್ತಾನೆ. ಡಿಆಕ್ಸಿ, DE ಅಂತ ನೆನ್ಪಿಡ್ಕೋ. ಓಕೆ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಆಗಿರುತ್ತೆ, DI ಅಲ್ಲ ಸ್ನೇಹಿತರೆ, ಇದು ತಪ್ಪಾಗಿರುತ್ತೆ. ಓಕೆ, RNA DNA ಗೂಗಲ್ ಮಾಡಿಕೊಂಡು ನೀವು ಅದನ್ನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಅದನ್ನು ನೋಟ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಈ RNA ಮತ್ತು DNA ಅಂತ ಬಂದಾಗ ನಮಗೆ DNA ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಯಾರು ಅಂತ PCPSL ತುಂಬ ಬಾರಿ ಪ್ರಶ್ನೆ ಆಗಿದೆ. ವ್ಯಾಟ್ಸನ್. ಓಕೆ, ವ್ಯಾಟ್ಸನ್ ಮತ್ತು ಕ್ರಿಕ್ ಎಂಬ ವಿಜ್ಞಾನಿಗಳು DNA ಮೊದಲ ಬಾರಿಗೆ 1953ರಲ್ಲಿ ಪತ್ತೆ ಹಚ್ಚಿರ್ತಾರೆ ಸ್ನೇಹಿತರೆ. 53 ಅನ್ನೋದು ಸಹ ಇಲ್ಲಿ ಪ್ರಶ್ನೆ ಆಗಿದೆ. ಇದು ಇಂಪಾರ್ಟೆಂಟ್, ಯಾಕಂದರೆ ಇವರಿಗೆ ವ್ಯಾಟ್ಸನ್ ಮತ್ತು ಕ್ರಿಕ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ 1962ರಲ್ಲಿ ಈ ಒಂದು DNA ಸಂಶೋಧನೆ ಮಾಡಿದ್ದಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬಾ ಇಂಪಾರ್ಟೆಂಟು. ನಂತರ ನೀವೆಲ್ಲವೂ ತಳಿಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ತಳಿಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಗ್ರೆಗರ್ ಮೆಂಡಲ್ ಎಂಬಾತನನ್ನು ತಳಿಶಾಸ್ತ್ರದ ಪಿತಾಮಹ ಅಂತಲೂ ಸಹ ನಾವು ಕರಿತಾ ಬರ್ತೀವಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ವ್ಯಾಟ್ಸನ್ ಮತ್ತು ಕ್ರಿಕ್ DNAಗೆ ಸಂಬಂಧಪಟ್ಟಿದ್ದು, ತಳಿಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಗ್ರೆಗರ್ ಮೆಂಡಲ್ ಅವರು. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ ಸ್ನೇಹಿತರೆ. ನಂತರ ನಿಮಗೆ ವರ್ಣತಂತುಗಳಂತ ಹೇಳಿದೆ, ನಿಮಗೆ ಕ್ರೋಮೋಸೋಮ್ಸ್ ಅಂತ ಹೇಳಿದ್ನಲ್ಲ. ವರ್ಣತಂತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು DNA ಆಗಿರ್ಬೋದು ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಇದನ್ನು ಸಹ ಇಂಪಾರ್ಟೆಂಟು. ವರ್ಣತಂತುಗಳಲ್ಲಿ ನಮಗೆ ಗುಣಾಣುಗಳು, ಜೀನ್ಗಳಿರ್ತವೆ. ಜೀನ್ಗಳು ಯಾವೆಲ್ಲ ಒಳಗೊಂಡಿರ್ತವೆ ಅಂದರೆ DNA ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರ್ತದೆ. ನೋಡಿ, ಇಲ್ಲಿ ನಮಗೆ ಒಂದು ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲ ಅಂತ ಕೇಳಿದರೆ ನ್ಯೂಕ್ಲಿಯಸ್, DNA ಮತ್ತು ಪ್ರೋಟೀನ್ ಅಂತ ಕೇಳಿದರೆ ವರ್ಣತಂತುಗಳು, ಅಥವಾ ಏನು ಜೀನ್ಸ್ ಅಂತ ಕರಿತೀವಿ ಅಥವಾ ಕ್ರೋಮೋಸೋಮ್ಸ್ ಅಂತ ಕರಿತೀವಿ, ಅದು ಅದನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಇದನ್ನು ಸಹ ಯಾವ ರೀತಿ ಬೇಕಾದ್ರೂ ನಿಮಗೆ ಪ್ರಶ್ನೆ ಕೇಳ್ಬೋದು. ನಾವೆಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿರ್ತೀನಿ. ನೀವು ಯಾವ ರೀತಿ ಅದನ್ನು ಗ್ರಾಸ್ ಮಾಡಿಕೊಂಡು, ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಓದ್ತೀರಾ, ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಪ್ರಶ್ನೆ ಕೇಳಿದ್ರು ಸಹ ನೀವು ಉತ್ತರ ಮಾಡೋದಕ್ಕೆ ರೆಡಿ ಇರಬೇಕು. ಯಾಕಂದರೆ ಯಾವ ರೀತಿ ಕೇಳ್ತಾರೆ ಅಂತ ಆಲ್ಮೋಸ್ಟ್ ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಹೇಳಿರ್ತೀನಿ. ಬಟ್ ಅವ್ರು ಏನಾದರೂ ಇನ್ನೂ ಡಿಫ್ರೆಂಟಾಗಿ ಕೊಟ್ಟರೆ ಇಷ್ಟರಲ್ಲಿ ಉತ್ತರ ಇರುತ್ತೆ. ಅದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಗಮನಿಸ್ಬಿಟ್ಟು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಹಾಗಾದರೆ ಈಗ ಪ್ರಶ್ನೆ ನೋಡ್ತಾ ಬರೋಣ. ನೋಡಿ, ಹಾಗಾದರೆ ಈಗ ಹೇಳಿದೆ ಪೊರೆ ಸಹಿತ ಕಣದಾಂಗಕ್ಕೆ ಉದಾಹರಣೆಗಳು ಯಾವುವು ಅಂತ ನಿಮಗೆ ಹೇಳಿದೆ. ಹಾಗಾದರೆ ಪೊರೆ ಸಹಿತ ಅಂತ ಬಂದಾಗ ನಮಗೆ ಮೈಟೋಕಾಂಡ್ರಿಯ ಪೊರೆ ಸಹಿತದಲ್ಲಿ ಬರುತ್ತಾ? ಎಸ್, 100% ಬರುತ್ತೆ. ಇನ್ನು ಪೊರೆ ರಹಿತ ಕಣದಾಂಗಕ್ಕೆ ಉದಾಹರಣೆಗಳು ಎರಡೇ ಇರೋದಂತ ಹೇಳಿದೆ. ಯಾವುದು? ಒಂದು ರೈಬೋಸೋಮ್ ಮತ್ತು ಇನ್ನೊಂದು ಸೆಂಟ್ರೋಮಿಯರ್ ಅಂತ ಕರಿತೀವಿ ಅಂತ ಹೇಳಿದೆ. ಆ ರೈಬೋಸೋಮ್ ಅಂತ ಬಂದಾಗ ನಮಗೆ ಇಲ್ಲಿ ರೈಬೋಸೋಮ್ ಬರೋದಿಲ್ಲ ಸ್ನೇಹಿತರೆ. ಲೈಸೋಸೋಮ್ ಬಂದಿದ್ದು ಪೊರೆ ಸಹಿತ ಕಣದಾಂಗಕ್ಕೆ ಉದಾಹರಣೆ ಆಗಿರುತ್ತೆ. ಸೊ ಇದು ರಾಂಗ್ ಆಗಿರುತ್ತೆ. ಹಾಗಾದರೆ ಅತಿ ದೊಡ್ಡ ಕಣದಾಂಗ ನ್ಯೂಕ್ಲಿಯಸ್, ಸರಿ ಇದೆ. ಜೀವಕೋಶದ ಚಿಕ್ಕ ಕಣದಾಂಗ ಯಾವುದಂತ ಕೇಳಿದರೆ ರೈಬೋಸೋಮ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಬಿ ತಪ್ಪುತ್ತರ ಆಗಿರ್ತದೆ. ಸೊ ಈ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ. ಓಕೆ,
ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿದೆ, ಇದ್ರ ಬಗ್ಗೆ ಒಂದು ಮಾಹಿತಿ ಬರ್ಕೊಳ್ಳಿ. ಇದು ಏನಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಸಾಗಾಣಿಕೆ ಅಂತ ಬಂದಾಗ ಇದೊಂದು ಏನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಂದು ಕೋಶ ಪೊರೆ ಅಂತಿದೆಯಲ್ಲ, ಆ ಕೋಶ ಪೊರೆ ಮತ್ತು ನ್ಯೂಕ್ಲಿಯಸ್, ಓಕೆ, ನ್ಯೂಕ್ಲಿಯರ್ ಪೊರೆಗಳಿರ್ತಾವಲ್ಲ, ಕೋಶ ಪೊರೆ ಮತ್ತು ನ್ಯೂಕ್ಲಿಯರ್ ಪೊರೆಗಳನ್ನು ಸಂಪರ್ಕಿಸುತ್ತದೆ. ಹಾಗಾದರೆ ಈ ಸಂಪರ್ಕ ಮಾಡಬೇಕಾದ್ರೆ ಏನಾಗುತ್ತೆ, ಸಾಗಾಣಿಕೆ ನಡೆಯುತ್ತೆ ಅಲ್ಲಿ ಕ್ರಿಯೆ. ಹಾಗಾಗಿ ಸಾಗಾಣಿಕೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸಹಾಯ ಮಾಡುತ್ತೆ ಅಂತ ಕೇಳ್ತಾನೆ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಅನ್ನೋದು ನಮಗೆ ಸಾಗಾಣಿಕೆ, ಜೀವಕೋಶಗಳ ಸಾಗಾಣಿಕೆಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ ಸ್ನೇಹಿತರೆ. ಸಾಗಾಣಿಕೆಗಳ ಕೇಂದ್ರ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಅನ್ನು ಕರಿತೀವಿ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ವಿಸರಣೆ ಕ್ರಿಯೆಗೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದೇನೆ. ಸೊ ಇಲ್ಲೂ ಅಷ್ಟೇ ನೋಡಿ, ಉದಾಹರಣೆ ಆಗಿದೆಯೋ ಅಥವಾ ಅಲ್ಲ ಅಂತ ಕೇಳಿದ್ರು ಅನ್ನೋದನ್ನ ನೀವು ಕೇರ್ಫುಲ್ಲಾಗಿ ಗಮನಿಸಬೇಕಾಗುತ್ತೆ. ಓಕೆ, ವಿಸರಣೆ ಅಂತ ಬಂದಾಗ ನಮಗೆ ಇಂಗ್ಲೀಷಲ್ಲಿ ಅದನ್ನು ಡಿಫ್ಯೂಷನ್ ಅಂತ ಕರಿತೀವಿ ಸ್ನೇಹಿತರೆ. ಡಿಫ್ಯೂಷನ್ಗೆ ಯಾವುದು ಈ ಕೆಳಗಿನವುಗಳಲ್ಲಿ ಉದಾಹರಣೆ ಅಲ್ಲ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಡಿಫ್ಯೂಷನ್ ಯಾವುದು ಉದಾಹರಣೆ ಅಲ್ಲ. ಅದಕ್ಕಿಂತ ಮುಂಚೆ ನಮಗೆ 4 ಆಪ್ಷನ್ ನೋಡ್ತೋಣ. ಏನು, ಶಾಹಿ ಈರು ಕಾಗದಲ್ಲಿ ಪ್ರಸರಿಸೋದಾಗಿರ್ಬೋದು, ಪೊಟ್ಯಾಷಿಯಂ ಪರಮಂಗನೇಟ್ ನೀರಿನಲ್ಲಿ ವಿಲೀನವಾಗೋದಾಗಿರ್ಬೋದು, ಅಥವಾ ಸುಗಂಧ ಗಾಳಿಯಲ್ಲಿ ಪ್ರಸರಿಸುವುದಾಗಿರ್ಬೋದು, ಅಥವಾ ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸೋದಂತ ಕೇಳಿ. ಈ ರೀತಿ ಆಪ್ಷನ್ ಕೊಟ್ಟಾಗ ಎಲ್ರಿಗೂ ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಉತ್ತರ ಆಗೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇಂಥ ಪ್ರಶ್ನೆಗಳು ನಿಮಗೆ ಗೊತ್ತೇ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡೋದು ಒಳ್ಳೆಯದಾಗಿರುತ್ತೆ. ಸೊ ಹಾಗಾಗಿ ಸೈನ್ಸ್ ಅಂತ ಬಂದಾಗ ಪ್ರತಿಯೊಂದು ಮಾಹಿತಿಯನ್ನು ಸಹ ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಏನು ಈ ಡಿಫ್ಯೂಷನ್ ಅಂದರೆ ಏನು, ಅದಕ್ಕೆ ಆಪೋಸಿಟ್ ಆಗಿರೋವಂಥದ್ದು ಯಾವುದು ಅನ್ನೋದನ್ನ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆಮೇಲೆ ಇದಕ್ಕೆ ಉತ್ತರ ಹುಡ್ಕೋಣ ಸ್ನೇಹಿತರೆ. ಓಕೆ, ಏನು ನಮಗೆ ವಿಸರಣೆ ಅಂದರೆ ಏನು, ಇಂಗ್ಲೀಷಲ್ಲಿ ಡಿಫ್ಯೂಷನ್ ಅಂತ ಕರೀತಾರೆ ಅಂತ ಹೇಳಿದೆ. ವಿಸರಣೆ ಅಂದರೆ ಏನಿದ್ರು ಡೆಫಿನೇಷನ್ ಸಿಂಪಲ್. ಏನು, ಕೋಶ ಪೊರೆ ಅಂತ ನೀವು ಓದಿದ್ರಲ್ಲ, ಈ ಕೋಶ ಪೊರೆ ಅಂದರೆ ಏನು, ಇಂಗ್ಲೀಷಲ್ಲಿ ಕೋಶ ಪೊರೆ ಅಂದರೆ ನಾವು ಸೆಲ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ನೀಡಿದೆಯಲ್ಲ, ಈ ಕೋಶ ಪೊರೆಯಲ್ಲಿ ಹೆಚ್ಚಿನ ಸಾಂದ್ರತೆ ಅಂದರೆ ಹೈಯೆಸ್ಟ್ ಸಾಂದ್ರತೆ, ಓಕೆ, ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಅಣುಗಳು ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುತ್ತದೆ. ಇವುಗಳನ್ನೇ ನಾವು ವಿಸರಣೆ ಅಂತ ಕರಿತೀವಿ. ನೋಡಿ, ಸಿಂಪಲ್ ಸೈನ್ಸ್. ಏನು ನಿಮಗೆ ಡೆಫಿನೇಷನ್ ಅರ್ಥ ಮಾಡ್ಕೊಂಡೇ ಹೋಗಬೇಕು ಅಥವಾ ಮಗ್ಗಪ್ ಮಾಡಬೇಕಂತ ಏನಿಲ್ಲ. ಜಸ್ಟ್ ಈ ರೀತಿ ಒಂದು ಡಯಾಗ್ರಾಮ್ ಬಿಟ್ಕೊಂಡ್ರೆ ಸಾಕು, ದೊಡ್ಡದಿಂದ ಚಿಕ್ಕದ ಕಡೆ ಹೋಗುತ್ತಂತಪ್ಪ, ಅಷ್ಟೇ. ಇಲ್ಲಿಗೆ ಮುಗೀತು. ವಿಸರಣೆ ಅಂದರೆ ಇದೇ ಉತ್ತರ ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಕೋಶ ಪೊರೆಯಲ್ಲಿ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ, ಇದನ್ನು ಸಾಂದ್ರತೆ ಅಂತ ಇಂಗ್ಲೀಷಲ್ಲಿ ಒಂದು ಕನ್ನಡದಲ್ಲಿ ಬರ್ಕೊಂಡಿದ್ರೆ ಸಾಕು, ಅಂತ. ಓಕೆ, ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಅಣುಗಳು, ಚಿಕ್ಕ ಅಣುಗಳು ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸೋದಕ್ಕೆ ನಾವು ವಿಸರಣೆ ಅಂತ ಕರಿತೀವಿ. ಈ ವಿಸರಣೆಯಲ್ಲಿ ನಮಗೆ ಯಾವುದೇ ಥರ ಭೌತಿಕ ಕ್ರಿಯೆಯಿಂದ, ಈ ವಿಸರಣೆಯಲ್ಲಿ ಭೌತಿಕ ಕ್ರಿಯೆ, ಇದರಲ್ಲಿ ಯಾವುದೇ ಶಕ್ತಿ ವ್ಯಯವಾಗುವುದಿಲ್ಲ. ಇಲ್ಲೊಂದು ಭೌತಿಕ ಕ್ರಿಯೆ ನಡೆಯುತ್ತೆ, ಇದರಲ್ಲಿ ನಮ್ಮ ಮನುಷ್ಯರು ಮಾಡಬೇಕಾಗಿರೋಂಥದ್ದು ಅಥವಾ ಮಿಷಿನ್ ಮಾಡಬೇಕಾಗಿರೋಂಥದ್ದು. ಸೊ ಅಲ್ಲಿ ಯಾವುದೇ ಥರ ಶಕ್ತಿ ವ್ಯಯ ಆಗುತ್ತೋ ಇಲ್ಲ ಅಂತ ಕೇಳ್ತೀನಿ. ಇಲ್ಲಿ ಯಾವುದೇ ಥರ ಶಕ್ತಿ ವ್ಯಯವಾಗುವುದಿಲ್ಲ ಸ್ನೇಹಿತರೆ. ಅಲ್ಲಿ ಹೇಳ್ತೀನಿ ಯಾವುದಕ್ಕೆ ವ್ಯಯ ಆಗೋದಿಲ್ಲ ಅಂತ. ಸೊ ಇಲ್ಲಿ ಯಾವುದೇ ಥರ ಶಕ್ತಿ ವ್ಯಯ ಆಗೋದಿಲ್ಲ. ಹಾಗಾದರೆ ಏನು ಇದು ವಿಸರಣೆ ಅಂತ ಬಂದಾಗ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಬಂದಾಗ ನಮಗೆ, ಫಾರ್ ಎಕ್ಸಾಂಪಲ್, ನಿಮಗೆ ನೀರು ಪ್ಲಸ್ ನೀಲಿ, ಓಕೆ, ನೀರು ಪ್ಲಸ್ ನೀಲಿ ಅಂತ ಬಂದಾಗ ನಮಗೆ ಇದು ಯಾವುದು ಅಧಿಕ ಸಾಂದ್ರತೆಯುಳ್ಳ ಸ್ಥಳದಿಂದ ಕಡಿಮೆ ಸಾಂದ್ರತೆಯುಳ್ಳ ಸ್ಥಳಕ್ಕೆ ಚಲಿಸೋದಕ್ಕೆ ನಾವು ವಿಸರಣೆ ಅಂತ ಕರಿತೀವಿ, ಡಿಫ್ಯೂಷನ್ ಅಂತ ಕರಿತೀವಿ ಅಂತೇಳಿ. ನೀರು ಹಾಗೆ ನೋಡಿ, ಹೆಚ್ಚಿನ ಸಾಂದ್ರತೆ ಅಂತ ನಮಗೆ ನೀರು ಸಡನ್ನಾಗಿ ಬಂದಾಗ ಎಲ್ಲಿ ಕಡಿಮೆ ಸಾಂದ್ರತೆ ಇರುತ್ತೋ ಅಲ್ಲೋಗಿ ನೀರು ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಅದನ್ನು ನಾವು ಏನಂತ ಕರಿತೀವಿ, ವಿಸರಣೆಗೆ ಉದಾಹರಣೆ ಅಂತ ಕರಿತೀವಿ. ಆ್ಯಸ್ ಲೈಕ್ ನೀಲಿನೂ ಅಷ್ಟೇ, ನೀಲಿ ಡಬ್ಬಿ ಅಂತ ಕರಿತೀವಲ್ಲ, ನಾವು ಬಟ್ಟೆಗೆಲ್ಲ ಹಾಕ್ಕೊಂತೀವಲ್ಲ, ಆ ನೀಲಿ ಡಬ್ಬಿಗಳು ಅಷ್ಟೇ ನೀರು ಥರನೇ ಇರುತ್ತೆ. ಅದನ್ನು ಸಹ ಲಿಕ್ವಿಡೇ ಆಗಿರ್ತದೆ ಸ್ನೇಹಿತರೆ. ಅದನ್ನು ಅಷ್ಟೇ, ನೀವು ಸಡನ್ನಾಗಿ ಸುರಿದ್ಬಿಟ್ರೆ ನೀಲಿಯನ್ನು ನೀವು ಒಂದು ಕಡೆ ಸಡನ್ನ ಸುರಿದ್ಬಿಟ್ರೆ ಎಲ್ಲಿ ಕಡಿಮೆ ಸಾಂದ್ರತೆ ಇರುತ್ತೆ ಆ ಕಡೆ ಅದು ಚಲಿಸ್ತಾ ಬರುತ್ತೆ. ಅದನ್ನು ಸಹ ನೀರು ಮತ್ತು ನೀಲಿಗೆ ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಓಕೆ, ಅದೇ ರೀತಿ ನಮಗೇನು ಶಾಹಿ ಈರು ಕಾಗದ, ಒಂದು ಈರು ಕಾಗದ ಇರುತ್ತೆ. ಆ ಈರು ಕಾಗದ ಮೇಲೆ ನೀವೊಂದು ಶಾಹಿಯನ್ನು ಹಾಕ್ಬಿಟ್ರೆ, ಈರು ಕಾಗದ ಮೇಲೆ ನೀವೊಂದು ಶಾಹಿಯನ್ನು ಹಾಕ್ಬಿಟ್ರೆ ಅದು ಸಹ ಪ್ರಸರಿಸ್ತಾ ಬರ್ತದೆ ಸ್ನೇಹಿತರೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಮಗೆ ಗಾಳಿ ಅಂತ ಬಂದಾಗ, ಸುಗಂಧ ಗಾಳಿ ಅಂತ ಬಂದಾಗ ಎಲ್ಲಿ ಕಡಿಮೆ ಸಾಂದ್ರತೆ ಇರುತ್ತೆ, ಎಲ್ಲಿ ಜಾಸ್ತಿ ಗಾಳಿ ಆಡ್ತಾ ಇರಲ್ಲ, ಎಲ್ಲಿ ಕಡಿಮೆ ಸಾಂದ್ರತೆ ಇರುತ್ತೆ ಅಲ್ಲಿ ಬಂದು ಸುಗಂಧದ ಒಂದು ಪರಿಮಳ ನಮ್ಮ ಒಂದು ಸ್ಮೆಲ್ಲಿಗೆ ಬರ್ತದೆ ಸ್ನೇಹಿತರೆ. ಅಂದರೆ ನಮಗೊಂದು ತಾಟುತ್ತೆ ಅದು. ಓಕೆ, ತಾಟಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಒಂದು ಸುಗಂಧ ಪ್ರಸರಿಸ್ತಿದೆಯಲ್ಲಪ್ಪ ಅನ್ನೋದೊಂದು ಐಡಿಯಾ ಬರ್ತದೆ ಸ್ನೇಹಿತರೆ. ನಂತರ ಎಣ್ಣೆ ಬತ್ತಿಯ ಕಡೆಗೆ ಚಲಿಸುವುದು. ಓಕೆ, ಏನು ಎಣ್ಣೆ ಇರುತ್ತೆ, ಓಕೆ, ದೀಪ ಇರುತ್ತೆ. ಆ ದೀಪದಲ್ಲಿ ಎಣ್ಣೆ ಹಾಕಿದಾಗ ನಮಗೆ ಚಿಕ್ಕ ಕಡಿಮೆ ಸಾಂದ್ರತೆ ಇರುವಂಥ ಬತ್ತಿ ಕಡೆ ಬಂದಲ್ಲಿ ದೀಪದಲ್ಲಿ ಎಣ್ಣೆ ಬಂದು ಉರಿತಾ ಇರ್ತದೆ ಸ್ನೇಹಿತರೆ. ಅದನ್ನು ಸಹ ನಮಗೆ ಈ ಒಂದು ವಿಸರಣೆಗೆ ಉದಾಹರಣೆ ಆಗಿರ್ತದೆ. ಸಿಂಪಲ್, ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಹೋಗೋದು ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಆ ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೆನಪು ಬರ್ತದೆ ಸ್ನೇಹಿತರೆ. ಓಕೆ, ಈ ಬತ್ತಿಯಿಂದ ಎಣ್ಣೆ, ಇದು ಇಂಪಾರ್ಟೆಂಟು, ಪ್ರಶ್ನೆ ತುಂಬ ಬರಿಯಾಗಿದೆ. ಈ ಬತ್ತಿಯಲ್ಲಿ ಎಣ್ಣೆ ಚಲಿಸುತ್ತಲ್ಲ, ಆ ಕ್ರಿಯೆಗೆ ಏನೆಂದು ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಯಾವ ಕ್ರಿಯೆಗೆ ಉದಾಹರಣೆ ಆಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಕೆಪಿಲರಿ ಆ್ಯಕ್ಷನ್, ಅದನ್ನು ಕೆಪಿಲರಿ
ಆಕ್ಷನ್ ಅಂತ ಕರಿತೀವಿ. ಓಕೆ, ಬತ್ತಿಯಲ್ಲಿ ಎಣ್ಣೆ ಪ್ರಸಾರವಾಗುವುದು ಅಥವಾ ಚಲಿಸೋದಕ್ಕೆ ನಾವು ಕೆಪಿಲರಿ ಆಕ್ಷನ್ ಅಥವಾ ಕನ್ನಡದಲ್ಲಿ ಅದನ್ನು ಲೋಮನಾಳ ಕ್ರಿಯೆ, ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೋಬೇಕು ಕೆಪಿಲರಿ ಆಕ್ಷನ್ ಅಂತ, ಕನ್ನಡದಲ್ಲಿ ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಯಾವುದಕ್ಕೆ ಉದಾಹರಣೆ ಇದಾಗಿರ್ತದೆ ಸ್ನೇಹಿತರೆ. ಈ ಕೆಪಿಲರಿ ಆಕ್ಷನ್ನೇ ಲೋಮನಾಳ ಕ್ರಿಯೆಯೇ ಸಹ ನಮಗೆ ಏನು ಈರು ಕಾಗದ ಇರುತ್ತಲ್ಲ, ಶಾಯಿ ಈರು ಕಾಗದಲ್ಲಿ ಪ್ರಸರಿಸುತ್ತದೆ ಅಂತ ಹೇಳ್ತೀವಲ್ಲ, ಅದನ್ನು ಸಹ ಕೆಪಿಲರಿ ಆಕ್ಷನ್ಗೆ ಉದಾಹರಣೆ ಆಗಿರ್ತವೆ ಸ್ನೇಹಿತರೆ. ಯಾವುದೆಲ್ಲ ಇಂಟ್ಕೊಂಡು ಕೇವಲ ಕಡಿಮೆ ಸಾಂದ್ರತೆ ಕಡೆ ಹೋಗುತ್ತೆ, ಅವೆಲ್ಲ ಕೆಪಿಲರಿ ಆಕ್ಷನ್ಗೆ ಉದಾಹರಣೆಗಳಾಗಿರ್ತವೆ. ಈ ಟಾಪಿಕನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇದಕ್ಕೆ ಒಂದು ಆಪೋಸಿಟ್ ಆಗಿ ನಮಗೆ ಅಭಿಸರಣೆ ಅಂತ ಬರುತ್ತೆ. ವಿಸರಣೆ ಆಯಿತು, ಈಗ ಅಭಿಸರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಬರ್ತೀನಿ ನಿಮಗೆ. ಅಭಿಸರಣೆ, ಓಕೆ, ಈ ಅಭಿಸರಣೆ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ಇಂಗ್ಲೀಷಲ್ಲಿ ಏನಂತ ಕರಿತಾರೆ ಅಂದರೆ ಓಸ್ಮೋಸಿಸ್. ಇದು ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಿಮಗೆ, ಓಸ್ಮೋಸಿಸ್ ಅಂತ ಕರಿತೀವಿ. ಓಕೆ, ಅಭಿಸರಣೆ ಅಂತ ಬಂದಾಗ ನೀರು ಅಣುಗಳು, ಇಲ್ಲಿ ನಮಗೆ ಕಂಪ್ಲೀಟ್ ನೀರಿಗೆ ಸಂಬಂಧಪಟ್ಟಿದ್ದು. ನೀರು ಅಣುಗಳು ಒಂದು ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆ ದ್ರಾವಣದ ಕಡೆಗೆ, ಓಕೆ, ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆ ದ್ರಾವಣದ ಕಡೆಗೆ. ಸಿಂಪಲ್, ಒಂದು ಏನೋ ವೀಕ್ ಇರುತ್ತೆ, ಆ ವೀಕಿಂದ ಹಿಡಿದ್ಬಿಟ್ಟು ಸ್ಟ್ರಾಂಗ್ ಇರೋ ಕಡೆ ಹೋಗುತ್ತೆ. ಇದ್ರು ಡೆಡ್ ಆಪೋಸಿಟ್. ಓಕೆ, ಇಲ್ಲಿ ಸ್ಟ್ರಾಂಗಿಂದ ವೀಕಿಗೆ ಹೋಗುತ್ತೆ, ಇಲ್ಲಿ ವೀಕಿಂದ ಸ್ಟ್ರಾಂಗಿಗೆ ಹೋಗುತ್ತೆ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಒಂದು ನೀರು ಅಣುಗಳು ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆ ಉಳ್ಳಂತಹ ದ್ರಾವಣದ ಕಡೆಗೆ ಹೋಗೋದಕ್ಕೆ ನಾವು ಅಭಿಸರಣೆ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಇದು ಕೇವಲ ದ್ರವದಲ್ಲಿ, ನೀರು ಥರ ಇರ್ತವಲ್ಲ ಲಿಕ್ವಿಡ್, ಆ ದ್ರವದಲ್ಲಿ ಮಾತ್ರ ಜರುಗುತ್ತದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೇಟ್ಮೆಂಟ್ ಮುಖಾಂತರ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಂತರ ಇಲ್ಲಿ ಭೌತಿಕ ಕ್ರಿಯೆ, ಇಲ್ಲೂ ಸಹ ಅಷ್ಟೇ, ಯಾವುದೇ ಥರ ಶಕ್ತಿ ವ್ಯಯವಾಗೋದಿಲ್ಲ. ಭೌತಿಕ ಕ್ರಿಯೆ ಯಾವುದೇ ಥರ ಶಕ್ತಿ ವ್ಯಯವಾಗೋದಿಲ್ಲ. ಇಲ್ಲಿ ಪಾಯಿಂಟ್ ಹೇಳಿದ್ನಲ್ಲ, ಸೇಮ್ ಪಾಯಿಂಟೇ ಇಲ್ಲೂ ಸಹ ಆಗಿರ್ತದೆ ಸ್ನೇಹಿತರು. ಇಲ್ಲಿ ದ್ರವದಲ್ಲಿ ಮಾತ್ರ ಜರುಗೋದು ಯಾವುದಂತ ಕೇಳಿದರೆ ಓಸ್ಮಾಸಿಸ್. ಏನು ದ್ರವ ಅಂತ ಬಂದಾಗ ಇವೆಲ್ಲ ಯಾವುದೇ ಹೋಟೆಲಿಗೆ ಹೋಗಿ ಅಥವಾ ಮನೇಲಿ ಫಿಲ್ಟರ್ ಹಾಕ್ಸ್ಕೊಂಡಿರ್ತೀವಿ, ಹೋಟ್ಲಲ್ಲಿ ಫಿಲ್ಟರ್ ನೀರು ಕುಡಿತಾ ಇರ್ತೀವಲ್ಲ, ಅಲ್ಲೊಂದು ಮಿಷಿನ್ ಇರ್ತದಲ್ಲ ಸ್ನೇಹಿತರೆ, ಅವೆಲ್ಲನೂ ಸಹ ಓಸ್ಮೋಸಿಸ್ ಕ್ರಿಯೆ ಅಂದರೆ ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವಂತಹ ವಿಧಾನ. ನಮಗೆ ಮನೆಯಲ್ಲಿ ಅಥವಾ ಹೋಟ್ಲಲ್ಲಿ ಇತ್ತೀಚೆಗೆಲ್ಲ ಫಿಲ್ಟರ್ ನೀರನ್ನೇ ನಾವು ಕುಡಿತಾ ಇರ್ತೀವಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದಾಗ. ಸೊ ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವಂತಹ ವಿಧಾನಕ್ಕೆ ನಾವು ಓಸ್ಮೋಸಿಸ್ ಅಂತ ಕರಿತೀವಿ. ಅದು ಇಂಪಾರ್ಟೆಂಟ್. ಓಕೆ, ಓಸ್ಮೋಸಿಸ್ ಅಂತ ಕರಿತೀವಿ. ನಂತರ ಸಮುದ್ರದ ನೀರನ್ನು ಶುದ್ಧೀಕರಿಸುವಂತಹ ವಿಧಾನಕ್ಕೆ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಇಲ್ಲಿ ಯಾವುದೋ ಒಳ್ಳೆ ನೀರೇ ಇರುತ್ತೆ. ಈಗ ಇನ್ ಕೇಸ್ ಕಾವೇರಿ ನೀರು ಕುಡಿತೀವಿ ಅಂದರೆ ಚೆನ್ನಾಗಿರುತ್ತೆ, ಬಟ್ ಅದನ್ನು ಫಿಲ್ಟರ್ ಮಾಡಿ ಕುಡಿಯೋಂಥ ಅಭ್ಯಾಸ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರ್ತವೆ ಸ್ನೇಹಿತರೆ. ಮತ್ತು ಹಳ್ಳಿಯಲ್ಲೂ ಸಹ ಈಗೆಲ್ಲ ಫಿಲ್ಟರ್ ಮಾಡಿ ಕೊಡ್ತಾಯಿದ್ದಾರೆ. 5 ರೂಪಾಯಿ ಕಾಯಿನ್ ಹಾಕೊಂಡ್ಬಿಟ್ಟು ಈ ಥರ ನೀರೆಲ್ಲ ತೊಗೊಂಡು ಹೋಗ್ತಿರಲ್ವ, ಅದನ್ನು ಸಹ ಓಸ್ಮೋಸಿಸ್ ಕ್ರಿಯೆಯಿಂದನೂ ಸಹ ಆಗಿರ್ತದೆ. ಬಟ್ ಸಮುದ್ರದ ನೀರನ್ನು ಶುದ್ಧೀಕರಿಸುವಂತಹ ವಿಧಾನಕ್ಕೆ ಏನಂತ ಕರಿತೀವಿ ಅಂದರೆ ರಿವರ್ಸ್. ಓಕೆ, ರಿವರ್ಸ್ ಓಸ್ಮಾಸಿಸ್ ಅಂತ ಕರಿತೀವಿ ಸ್ನೇಹಿತರೆ, ನೆನ್ಪಿಡ್ಕೊಂಡು ನೋಡಿ. ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸೋದಕ್ಕೆ ನಾವು ಓಸ್ಮಾಸಿಸ್ ಅಂತ ಕರಿತೀವಿ. ಏನೋ ಮನೇಲಿ ಫಿಲ್ಟರ್ ನೀರಾಗಿರ್ಬೋದು ಅಥವಾ ಅವೆಲ್ಲ ಮಿಷಿನ್ಗಳು ಯಾವ ಒಂದು ಆ್ಯಕ್ಷನ್ ಮೂಲಕ ವರ್ಕ್ ಆಗುತ್ತೆ ಅಂತ ಕೇಳಿದರೆ ರಿವರ್ಸ್ ಓಸ್ಮಾಸಿಸ್. ಅಂದರೆ ಹೇಗೆ ಸಮುದ್ರದ ನೀರನ್ನು ಶುದ್ಧೀಕರಿಸ್ತೀವಿ, ಹಾಗೆ ನಾವು ಮನೆಯಲ್ಲಿ ಬಳಸುವಂಥ ನೀರನ್ನು ಶುದ್ಧೀಕರಿಸುವಂಥ ವಿಧಾನಕ್ಕೆ ನಾವು ರಿವರ್ಸ್ ಓಸ್ಮಾಸಿಸ್ ಅಂತ ಕರಿತೀವಿ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು. ಕೇಳ್ತಾನೆ ಎಕ್ಸಾಮ್ಗಳಲ್ಲಿ, ಫಿಲ್ಟರ್ ಮನೇಲಿ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಯಾವ ಕ್ರಿಯೆ ಬಳಸ್ತಾರೆ ಅಂತ ಕೇಳಿದರೆ ರಿವರ್ಸ್ ಓಸ್ಮಾಸಿಸ್ ಕ್ರಿಯೆ ಆಗಿರ್ತದೆ ಸ್ನೇಹಿತರೆ. ಕಂಪ್ಲೀಟ್ ನೀರಿಗೆ ಸಂಬಂಧಪಟ್ಟಂತಹ ಕ್ರಿಯೆ ಆಗಿರುತ್ತೆ. ಇನ್ನು ನಾವು ಯೂಶಲಿ ನೀರಿನ ಶುದ್ಧೀಕರಣ ಅಂತ ಬಂತು. ಶುದ್ಧೀಕರಣದ ಮೇಲೆ ತುಂಬ ಬಾರಿ ಪ್ರಶ್ನೆ ಆಗಿದೆ. ಏನು ಶುದ್ಧೀಕರಣ ಅಂತ ನೆನಪು ಬಂದುಬಿಡಬೇಕು ನಮಗೆ. ಒಂದು ಕ್ಲೋರಿನ್ ಅಂತ ಆಗಿರ್ಬೋದು, ನಂತರ ಓಝೋನ್ ಅಂತ ಆಗಿರ್ಬೋದು. ಕ್ಲೋರಿನ್ ಮತ್ತು ಓಝೋನ್ ಅಂತ ಬಂದಾಗ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಇದ್ರ ಮೇಲೆ ನಿಮಗೆ, ನೀರಿನ ಶುದ್ಧೀಕರಣದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಲೋರಿನ್ ಮತ್ತು ಓಝೋನನ್ನು ಬಳಸ್ತಾರೆ. ಅತಿ ಹೆಚ್ಚಾಗಿ ನೀರಿನ ಶುದ್ಧೀಕರಣದಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಕೇಳಿದರೆ ಕ್ಲೋರಿನನ್ನು ಬಳಸ್ತಾನೆ ಸ್ನೇಹಿತರೆ. ಅವ್ರು ಯಾವ ರೀತಿಯಾದರೂ ಪ್ರಶ್ನೆ ಕೇಳಿ ಉತ್ತರಿಸೋಕ್ಕೆ ನೀವು ರೆಡಿ ಆಗಿರಬೇಕು. ಓಕೆ, ಹಾಗಾದರೆ ಈಗ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಇಲ್ಲಿ ಯಾವುದು ವಿಸರಣ ಕ್ರಿಯೆಗೆ ಉದಾಹರಣೆ ಆಗಿದೆ ಅಂತ ಹೇಳ್ತಾರೆ ನೋಡಿ. ಶಾರು ಈರುಕಾಗದ, ಇಲ್ಲೂ ಸಹ ಅಷ್ಟೇ, ಶಾಹಿ ಮೇಲೆ ಯಾವುದೊಂದು ಈರುಕಾಗದ ಮೇಲೆ ಶಾಹಿಯನ್ನು ಹಾಕೊಂಡ್ಬಿಟ್ರೆ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಸ್ನೇಹಿತರೆ. ಅದು ನಮಗೆ ಏನು ವಿಸರಣೆಗೆ, ಒಂದು ಡಿಫ್ಯೂಷನ್ಗೆ ಉದಾಹರಣೆ ಆಗಿರ್ತದೆ. ನಂತರ ಪೊಟ್ಯಾಸಿಯಂ ಪರಮಾಂಗನೇಟ್ ನೀರಿನಲ್ಲಿ ವಿಲೀನ ಆಗೋದು ನೋಡಿ. ಪೊಟ್ಯಾಸಿಯಂ ಪರಮಾಂಗನೇಟ್ ಜಸ್ಟಿಂಗ್ ಹಾಕಿದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಹಾಕಿದಾಗ ನೀರಿನಲ್ಲಿ ವಿಲೀನ ಆಗ್ತದೆ ಸ್ನೇಹಿತರೆ. ಅದನ್ನು ಸಹ ವಿಸರಣೆಗೆ ಉದಾಹರಣೆ ಆಗಿರ್ತದೆ, ಡಿಫ್ಯೂಷನ್ಗೆ. ಇನ್ನು ಸುಗಂಧದ ಗಾಳಿ ಪ್ರಸರಿಸೋದು ಅಂತ ಹೇಳಿದ್ರೆ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸೋದು, ಯಾವುದೇ ಥರ ಲಿಕ್ವಿಡ್ ಅಂತ ಬಂದಾಗ, ಶುದ್ಧೀಕರಣ ಅಂತ ಬಂದಾಗ ಅದು ಆಲ್ಮೋಸ್ಟ್ ನಮಗೆ ಓಸ್ಮಾಸಿಸ್ ಅಥವಾ ರಿವರ್ಸ್ ಓಸ್ಮಾಸಿಸ್ಗೆ ಉದಾಹರಣೆ ಆಗಿರ್ತದೆ. ಸೊ ಇಲ್ಲಿ ಸರಿ ಯಾವುದು ತಪ್ಪು ಉತ್ತರ ಆಗಿರ್ತದೆ ಅಂದರೆ ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸೋದು ನಮಗೆ ಓಸ್ಮಾಸಿಸ್ ಅಂದರೆ ಅಭಿಸರಣೆಗೆ ಉದಾಹರಣೆ ಆಗಿರುತ್ತೆ. ಇನ್ನು ಮಿಕ್ಕಿದೆಲ್ಲ ನಮಗೆ ವಿಸರಣೆಗೆ ಉದಾಹರಣೆ ಆಗಿರ್ತದೆ. ಕೆಲವೊಮ್ಮೆ ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೋಬೇಕು, ಡಿಫ್ಯೂಷನ್ ಮತ್ತು ಓಸ್ಮಾಸಿಸ್ ಅಂತ ಎಕ್ಸಾಮ್ಗಳಲ್ಲಿ ನಿಮಗೆ ಇಂಗ್ಲೀಷಲ್ಲೇ ಆಪ್ಷನ್ಗಳನ್ನು ಕೆಲವೊಮ್ಮೆ ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಎಲ್ಲ ಥರ ಅಲರ್ಟ್ ಆಗಿರ್ಬೇಕು ನಾವು. ನಂತರ ಮುಂದಿನ ಪ್ರಶ್ನೆ ನಾವು ನೋಡ್ತಾ ಬರೋಣ.
ಓಕೆ, ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಕ್ಯಾರಿಯೋಟಿಕ್ ಜೀವಕೋಶಕ್ಕೆ ಉದಾಹರಣೆ ಅಲ್ಲ? ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸಹ ಪ್ರಶ್ನೆ ಇದೇ ರೀತಿ ನಿಮಗೆ ಪ್ರೋಕ್ಯಾರಿಯೇಟ್ ಮತ್ತು ಯುಕ್ಯಾರಿಯೇಟ್ ಅಂತೆಲ್ಲ ಬರ್ತವೆ ಸ್ನೇಹಿತರೆ. ಈ ರೀತಿ ಪ್ರಶ್ನೆಗಳನ್ನೇ ನಿಮಗೆ ಕೇಳಲಾಗ್ತದೆ. ಹಾಗಾದರೆ ನೋಡ್ತಾ ಬರೋಣ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಕ್ಯಾರಿಯೋಟಿಕ್ ಜೀವಕೋಶಕ್ಕೆ ಉದಾಹರಣೆ ಅಲ್ಲ ಅಂತ ಕೇಳ್ತಾ ಬರ್ತಾನೆ. ಹಾಗಾದರೆ ನೋಡ್ತಾ ಬರೋಣ, ಯಾವ್ದು ಬ್ಯಾಕ್ಟೀರಿಯಾನ ಅಥವಾ ನೀಲಿಯ ಸಿರಿ ಶೈವಲಗಳ, ಮೈಕೋಪ್ಲಾಸ್ಮಾ ಅಥವಾ ಅಮೀಬಾ ಅಥವಾ ನಾಯಿ ಕೊಡೆಗಳ ಅಂತ ಇರ್ತಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಸ್ವಲ್ಪ ಜನ ಶೂರರ್ ಇರ್ತಾರೆ. ಕೆಲವೊಬ್ಬರು PCPSA ಅಂತ ಬಂದಾಗ ದೊಡ್ಡದು ಯಾವುದು ಉತ್ತರ ಒಂದು ಆಪ್ಷನನ್ನು ಕೊಟ್ಟಿರ್ತಾರೋ ಅದೇ ಸರಿ ಉತ್ತರ ಅಂತ ತುಂಬ ಜನ ಗೆಸ್ ಮಾಡ್ತಾರೆ ಸ್ನೇಹಿತರೆ. ಕೆಲವೊಮ್ಮೆ 50% ಅದನ್ನು ಸಹ ಕೆಲವೊಮ್ಮೆ ಉತ್ತರ ಸರಿಯಾಗಿ ವರ್ಕೌಟ್ ಆಗ್ತಾ ಬರುತ್ತೆ. ಹಾಗಾದರೆ ಇವು 4ರಲ್ಲಿ ಯಾವುದು ಸರಿ ಉತ್ತರ ಅಂತಲೂ ಸಹ ನಾವು ನೋಡ್ತಾ ಬರೋಣ. 3 ಅಂತ ಇದರಲ್ಲಿ ಯಾವುದು ಸರಿ ಉತ್ತರ ಅಂತ ನಾವು ನೋಡ್ತಾ ಬರೋಣ. ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಅಂತ ಬಂದ. ಯಾಕಂದರೆ ಕೆಲವೊಮ್ಮೆ ಆಪ್ಷನ್ಗಳಲ್ಲಿ ದೊಡ್ಡದು ಒಂದು ಉತ್ತರ ಇತ್ತಂದರೆ ಈ ಮಿಕ್ಕಿದೆಲ್ಲ ಆಪ್ಷನ್ಗಳು ಚಿಕ್ಕದಿತ್ತಂದರೆ ಆಲ್ಮೋಸ್ಟ್ ಅದೇ ಉತ್ತರನೂ ಸಹ ಸರಿಯಾಗಿರುತ್ತೆ. ಬಟ್ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ತಿಳ್ಕೊಂಡಿದ್ರೆ ಮಾತ್ರ ಅದನ್ನೇ ಗೆಸ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಇಫ್ ಇನ್ ಕೇಸ್ ನಮಗೆ ಯಾವುದೇ ಥರ ವಿಧಿ ಇಲ್ಲ, ತುಂಬ ಕಡಿಮೆ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತಾಗಲೂ ಸಹ ನೀವು ಅದನ್ನು ಚೂಸ್ ಮಾಡುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಚೂಸ್ ಮಾಡಿ, ಧೈರ್ಯದಿಂದನೇ ಚೂಸ್ ಮಾಡ್ಬೋದು. ಯಾವತ್ತೂ ಒಂದು 50 ಅಲ್ಲ 60% ಅದೇ ಉತ್ತರ ಸರಿಯಾಗಿರ್ತಾರೆ ಸ್ನೇಹಿತರೆ. ಓಕೆ, ಅದು ಕ್ವಶನಿಗೆ ಏನಾದ್ರು ಗೊತ್ತಿದ್ದು ಆಪ್ಷನ್ ಏನಾದ್ರು ದೊಡ್ಡ ಕೊಟ್ಟಿದ್ದಂದರೆ ಅದನ್ನ ಹಾಕೋದಕ್ಕೆ ಹೋಗಬಾರ್ದು. ನಿಮಗೆ ಗೊತ್ತಿದ್ದೂ ಆ ರೀತಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಒಂದ್ಸಲ ನೋಡಿ, ಗೊತ್ತಿಲ್ಲ ಅಂದರೆ ಮಾತ್ರ ಆ ಆಪ್ಷನನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಓಕೆ, ಈಗ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಯುಕ್ಯಾರಿಯೋಟಿಕ್ ಅಂತ ಬಂತು. ಸೊ ನಾವು ನೋಡ್ತಾ ಬರೋಣ ಏನು ಪ್ರೋಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಅಂತ ಬಂದಾಗ. ಈಗ ಜೀವಕೋಶ ಅಂತ ನಿಮ್ಗೆ ಹೇಳಿದೆ, ಜೀವಕೋಶದಲ್ಲಿ ಇದನ್ನು ಸಹ ಬರೋದು ಸೆಲ್ಸ್. ಓಕೆ, ಟೈಪ್ಸ್ ಆಫ್ ಸೆಲ್ಸ್. ಜೀವಕೋಶದಲ್ಲಿ 2 ವಿಧಗಳನ್ನು ನಾವು ನೋಡ್ತಾ ಬರ್ತೀವಿ. ಒಂದು ಪ್ರೋಕ್ಯಾರಿಯೋಟಿಕ್, ಒಂದು ಪ್ರೋಕ್ಯಾರಿಯೋಟ್ ಜೀವಕೋಶ ಅಂತ ಕರಿತೀವಿ. ಇನ್ನೊಂದು ಯುಕ್ಯಾರಿಯೋಟ್ ಜೀವಕೋಶ ಅಂತ ಕರಿತೀವಿ ಸ್ನೇಹಿತರೆ. ಇವೆರಡು ಸಹ ಜೀವಕೋಶಗಳಲ್ಲಿ ಬರುವಂತಹ ವಿಧಗಳಾಗಿರ್ತವೆ. ನೆನ್ನೆ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದೆ. ಜೀವಕೋಶ ಅಂತ ಬಂದಾಗ ನಮಗೆ ಹೇಳಿದೆ, ಅತಿ ದೊಡ್ಡ ಮಾನವನಲ್ಲಿ ಅತಿ ಉದ್ದವಾದಂತಹ ಜೀವಕೋಶ ನರಕೋಶ, ಅದನ್ನು ನ್ಯೂರಾನ್ ಅಂತ ಕರೀತಾರಂತ ಹೇಳಿದ್ದೆ. ನಂತರ ಸ್ತ್ರೀಯರಲ್ಲಿ ಅತಿ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳಿದರೆ ಅದು ಅಂಡಾಣು, ಓವಮ್ ಅಂತ ಕರೀತಾರಂತ ಹೇಳಿದ್ದೆ ನಿಮಗೆ. ಓಕೆ, ಇದು ನ್ಯೂರಾನು. ಓಕೆ, ನ್ಯೂರಾನು ಮತ್ತು ಓವಮ್ ಅಂತ ಹೇಳಿದ್ದೆ. ತದನಂತರ ನಮಗೆ ಇನ್ನೊಂದು ಸಹ ಇಂಪಾರ್ಟೆಂಟು, ಮಾನವನಲ್ಲಿರುವಂತಹ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂತ ಕೇಳಿದರೆ RBCಗಳು ಅಥವಾ ವೀರ್ಯಾಣುಗಳು ಅಂತ ಹೇಳಿದ್ದೆ. ನೆನ್ನೆ ವೀರ್ಯಾಣುಗಳು ಅಂತ ಮಾತ್ರ ಹೇಳಿದ್ದೆ. ಸೊ ಅಲ್ಲಿ ಕೆಂಪು ರಕ್ತ ಕಣಗಳು ಸಹ ಆಗಿರ್ತವೆ ಅಥವಾ ವೀರ್ಯಾಣುಗಳು ಸಹ, ಇವೆರಡೂ ಸಹ ಚಿಕ್ಕದಾಗೆ ಇರ್ತವೆ ಸ್ನೇಹಿತರೆ. ಇನ್ನು ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶ, ಚಿಕ್ಕ ಗಾತ್ರ ಅಂತ. ಓಕೆ, ಚಿಕ್ಕ ಗಾತ್ರ ಹೊಂದಿರುವಂಥ ಜೀವಕೋಶ ಯಾವುದು ಅಂತ ಕೇಳಿದರೆ ಅದು ಮೈಕೋಪ್ಲಾಸ್ಮಾ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದೆ. ಇನ್ನು ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳಿದರೆ ಅದು ಆಸ್ಟ್ರಿಚ್ ಮೊಟ್ಟೆಗಳು ನಮಗೆ ಏನು ಅತ್ಯಂತ ದೊಡ್ಡ ಜೀವಕೋಶಕ್ಕೆ ಒಂದು ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ನೆನ್ಪಿಟ್ಕೋಬೇಕಾಗುತ್ತೆ, ಆಸ್ಟ್ರಿಚ್ ಮೊಟ್ಟೆಗಳಾಗಿರ್ತವೆ. ಇವೆಲ್ಲನೂ ಸಹ ಒಂದು ಬೇಸಿಕ್ ಒನ್ ವರ್ಡಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ. ಹಾಗಾದರೆ ನಮಗೆ ಇಲ್ಲಿ ಒಂದು ಪ್ರೋಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಅಂತ ಬಂದಾಗ ಇವುಗಳ ಬಗ್ಗೆ ಯಾವ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗಾದ್ರೆ ನೋಡ್ತಾ ಪ್ರೋಕ್ಯಾರಿಯೋಟಿಕ್ ಅಂದರೆ ಏನು, ಅದರ ಜೀವಕೋಶದ ಒಂದು ವಿಧ ಅಂತ ನಿಮಗೆ ತಿಳಿಸ್ಕೊಟ್ಟೆ. ಇವುಗಳಲ್ಲಿ ಈ ಪ್ರೋಕ್ಯಾರಿಯೋಟಿಕ್ಗಳಲ್ಲಿ ಯಾವೆಲ್ಲ ಇರ್ತವೆ ಅಂತ ಕೇಳಿದರೆ ನಮಗೆ ನ್ಯೂಕ್ಲಿಯಸ್. ಓಕೆ, ಒಂದು ನ್ಯೂಕ್ಲಿಯಸ್ಸು, ಇನ್ನೊಂದು ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್, ಇವುಗಳಲ್ಲಿ ನಿರ್ದಿಷ್ಟವಾದಂತಹ ಒಂದು ಸ್ಪೆಸಿಫಿಕ್ ಆಗಿ, ಓಕೆ, ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುವುದಿಲ್ಲ ಯಾವುವು ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಅದು ಪ್ರೋಕ್ಯಾರಿಯೋಟಿಕ್ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಡೆಡ್ ಆಪೋಸಿಟ್ ಇನ್ಫಾರ್ಮೇಷನ್ನೇ ಅದು ಯುಕ್ಯಾರಿಯೋಟಿಕ್ ಆಗಿರ್ತದೆ. ಇದರಲ್ಲಿ ಯಾವುದರಲ್ಲಿ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಯಾವಾಗಲೂ ಒಂದು ನಿರ್ದಿಷ್ಟ ರೂಪವನ್ನು ಹೊಂದಿರಬೇಕು. ಆ ನಿರ್ದಿಷ್ಟ ರೂಪವನ್ನು ಹೊಂದಿರೋದು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ, ಅದು ಯುಕ್ಯಾರಿಯೋಟಿಕ್ ಆಗಿರುತ್ತೆ. ಯಾವುದರಲ್ಲಿ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಆವೃತವಾಗಿರುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದು ಪ್ರೋಕ್ಯಾರಿಯೋಟಿಕ್ ಆಗಿರುತ್ತೆ. ನೆನಪಲ್ಲಿಟ್ಕೋಬೇಕು. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದು ಆವೃತವಾಗಿಲ್ಲ ಸ್ನೇಹಿತರೆ. ಡಿಫರೆನ್ಸ್ ಕೇಳ್ತಾರೆ ನಿಮಗೆ. ಇದರಲ್ಲಿ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಆವೃತವಾಗಿರ್ತದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ ಅಂತ ಏನು ಕರಿತೀವಿ ಅದಾಗಿರ್ತದೆ ಸ್ನೇಹಿತರೆ. ಓಕೆ, ನಂತರ ನಮಗೆ ಪ್ರೋಕ್ಯಾರಿಯೋಟಿಕ್ ಅಂತ ಬಂದಾಗ ಇದರಲ್ಲಿ ಯಾವ್ದು ಇರೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ನ್ಯೂಕ್ಲಿಯರ್ ಇರೋದಿಲ್ಲ, ಬರ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಒಂದು ನ್ಯೂಕ್ಲಿಯರ್ ಇದರಲ್ಲಿ ಇರೋದಿಲ್ಲ, ಮತ್ತು ನ್ಯೂಕ್ಲಿಯಸ್ ಮೇಲೆ ಬರೆದಿದ್ದೀನಿ, ನ್ಯೂಕ್ಲಿಯಸ್ಸು ಸಹ ಇದರಲ್ಲಿ ಇರೋದಿಲ್ಲ ಸ್ನೇಹಿತರೆ. ಇನ್ನು ರೈಬೋಸೋಮ್ ಇದರಲ್ಲಿ ಚಿಕ್ಕದಿರುತ್ತಾ ದೊಡ್ಡದಿರುತ್ತಾ ಅಂತ ಪ್ರಶ್ನೆ ಕೇಳ್ತಾನೆ. ಇದರಲ್ಲಿ ರೈಬೋಸೋಮ್ ಒಂದು ಚಿಕ್ಕದಾಗಿರ್ತದೆ, ಇದು ತುಂಬಾ ಇಂಪಾರ್ಟೆಂಟ್. ರೈಬೋಸೋಮ್ ಇದರಲ್ಲಿ ಚಿಕ್ಕದಿರುತ್ತೆ, ಇದರಲ್ಲಿ ರೈಬೋಸೋಮ್ ಇದರಲ್ಲಿ ದೊಡ್ಡದಿರುತ್ತೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನ್ಯೂಕ್ಲಿಯರ್ ಇರುತ್ತದೆ,
ನ್ಯೂಕ್ಲಿಯಸ್ ಇರುತ್ತದೆ, ಇದರಲ್ಲಿ ಇರೋದಿಲ್ಲ ಸ್ನೇಹಿತರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ಗೆ ಇಷ್ಟು ಸಹ ನೀವು ಡಿಫ್ರೆನ್ಸನ್ನು ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಯಾವುದರಲ್ಲಿ ಪ್ರೊಕ್ಯಾರಿಯೋಟಿಕ್ಗೆ ಉದಾಹರಣೆಗಳು ಯಾವುದು, ಯುಕ್ಯಾರಿಯೋಟ್ಗಳಿಗೆ ಉದಾಹರಣೆಗಳು ಯಾವುದು ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೊ ನಮಗೇನು ಬ್ಯಾಕ್ಟೀರಿಯಾ ಅಂತ ಹೇಳಿದೆ, ಆ ಬ್ಯಾಕ್ಟೀರಿಯಾ ಅನ್ನೋದು ನಮಗೆ ಪ್ರೊಕ್ಯಾರಿಯೋಟಿಕ್ಗೆ ಉದಾಹರಣೆ ಆಗಿರುತ್ತೆ. ನಂತರ ಬ್ಯಾಕ್ಟೀರಿಯಾ ಆದ ನಂತರ ನಮಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಒಂದು ನೀಲಿ ಹಸಿರು ಶೈವಲಗಳು. ನೀಲಿ ಹಸಿರು ಶೈವಲಗಳು ಏನು ಅಲ್ಗೆ ಅಂತ ಕರಿತೀವಿ, ಬ್ಲೂ ಗ್ರೀನ್ ಅಲ್ಗೆ ಅಂತ, ಅದಾಗಿರ್ತದೆ. ಇನ್ನು RBCಗಳು ಪ್ರೌಢ ಅಂದರೆ ಮೆಚ್ಯೂರ್ ಆಗಿರುವಂತಹ RBCಗಳು ಸಹ ಅದರಲ್ಲಿ ಇರ್ತವೆ. ನಂತರ ಮೈಕೋಪ್ಲಾಸ್ಮಾ, ಈಗ ನಾನು ಹೇಳಿದೆ ಮೈಕೋಪ್ಲಾಸ್ಮಾ ಅಂದ್ರೇನು, ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶ ಮೈಕೋಪ್ಲಾಸ್ಮಾ ಆಗಿರುತ್ತೆ. ಎಕ್ಸಾಂಪಲ್ ಕೇಳ್ಬೋದು, ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶ ಆಗಿರುವ ಮೈಕೋಪ್ಲಾಸ್ಮಾವು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ಬೋದು. ಪ್ರೊಕ್ಯಾರಿಯೋಟ್ಗಳಿಗೆ ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಇವು 4 ಸಹ ಪ್ರೊಕ್ಯಾರಿಯೋಟ್ಗಳಿಗೆ ಉದಾಹರಣೆ ಆಗಿರುತ್ತೆ. ನಂತರ ಯುಕ್ಯಾರಿಯೋಟಿಕ್, ಇದರಲ್ಲಿ ಏನು ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ಗಳು ಆವೃತವಾಗಿರ್ತವೆ. ಇನ್ನು ರೈಬೋಸೋಮ್ ಒಂದು ಚಿಕ್ಕಪಟ್ಟೆ ಚಿಕ್ಕದಾಗಿರ್ತದೆ. ಇನ್ನು ರೈಬೋಸೋಮ್ ಅಂದರೆ ಮಾಹಿತಿ ಬಗ್ಗೆ ಭಾಗ 1ರಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ನೆನಪು ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅದಕ್ಕೆ ಯುಕ್ಯಾರಿಯೋಟಿಕ್ ಅಂತ ಬಂದಾಗ ಉದಾಹರಣೆಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಅಮೀಬಾ ಆಗಿರ್ಬೋದು, ನಂತರ ನಾಯಿ ಕೊಡೆ ಆಗಿರ್ಬೋದು, ತದನಂತರ ನಮಗೆ ಸಸ್ಯಗಳು ಆಗಿರ್ಬೋದು ಮತ್ತು ಪ್ರಾಣಿಗಳು, ಯಾಕಂದರೆ ಎಲ್ಲದರಲ್ಲಿ ಇರ್ತವೆ ನ್ಯೂಕ್ಲಿಯಸ್. ಓಕೆ, ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ನಾಯಿ ಕೊಡೆ, ಅಮೀಬಾ ಇವೆಲ್ಲವೂ ಸಹ ನಮಗೆ ಯುಕ್ಯಾರಿಯೋಟ್ಗಳಿಗೆ ಉದಾಹರಣೆ ಆಗಿರ್ತದೆ. KPSC ಡೈರೆಕ್ಟ್ ಪ್ರಶ್ನೆಗಳಿರ್ತವೆ. PCPSC ಒಂದು ನೋಡಲ್ಲಿ ಕೇಳ್ತಾನೆ, KPSC ಈ ಕೆಳಗಿನವುಗಳಲ್ಲಿ ಯಾವುವು ಪ್ರೊಕ್ಯಾರಿಯೋಟ್ಗಳಿಗೆ ಉದಾಹರಣೆ ಆಗಿದೆ ಅಂತ ಹೇಳ್ಬಿಟ್ಟು 1 2 3 4 5 ಅಂತ ಕೊಟ್ಬಿಟ್ಟು 1 2 3 ಸರಿ, 1 3 4 ಸರಿ, 1 2 3 4 5 6 ಸರಿ, ಈ ರೀತಿ ಆಪ್ಷನ್ಗಳನ್ನು ನಿಮಗೆ ಕೊಡ್ತಾ ಬರ್ತಾನೆ. ಸೊ ತುಂಬ ಕೇರ್ಫುಲ್ಲಾಗಿ ಇದನ್ನು ಈ ಟಾಪಿಕನ್ನು ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ ಸರಿ ಉತ್ತರ ಯಾವುದಿಲ್ಲಿ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೊಕ್ಯಾರಿಯೋಟಿಕ್ ಜೀವಕೋಶಕ್ಕೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದೇನೆ. ಸೊ ಬ್ಯಾಕ್ಟೀರಿಯಾ ಎಸ್ ಪ್ರೊಕ್ಯಾರಿಯೋಟ್, ಮತ್ತು ನೀಲಿ ಮತ್ತು ಬ್ಲೂ ಗ್ರೀನ್ ಅಲ್ಗೆ ಶೈವಲಗಳು, ನೀಲಿ ಹಸಿರು ಶೈವಲಗಳು, ಅದನ್ನು ಸಹ ಉದಾಹರಣೆ ಆಗಿದೆ. ಇನ್ನು ಮೈಕೋಪ್ಲಾಸ್ಮಾ, ಇದನ್ನು ಅಷ್ಟೇ ಪ್ರೊಕ್ಯಾರಿಯೋಟ್ಗೆ ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸರಿ ಉತ್ತರ ಯಾವುದು, ಅಮೀಬಾ ಮತ್ತು ನಾಯಿ ಕೊಡೆಗಳು. ನೋಡಿ ದೊಡ್ಡ ಆಪ್ಷನ್ ಬಂತು, ಇದಕ್ಕೆ ಸರಿ ಉತ್ತರ ಸಹ ಗೆಸ್ ಮಾಡಿದ್ದು ಸರಿಯೇ ಆಗಿರ್ತದೆ ಸ್ನೇಹಿತರೆ. ಅಮೀಬಾ ಮತ್ತು ನಾಯಿ ಕೊಡೆಗಳಾಗಿರ್ತವೆ. ಯಾವುದಕ್ಕೆ ಉದಾಹರಣೆ ಇದು, ಯುಕ್ಯಾರಿಯೋಟ್ಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಅಮೀಬಾ ಮತ್ತು ನಾಯಿ ಕೊಡೆ ಆಗಿರ್ಬೋದು, ಮತ್ತು ಸಸ್ಯಗಳು ಪ್ರಾಣಿಗಳೆಲ್ಲ ಸಹ ಯುಕ್ಯಾರಿಯೋಟಿಕಲ್ಲಿ ಬರುವಂತಹ ಅಂಶಗಳಾಗಿರ್ತವೆ. ಸೊ ಈ ರೀತಿ ನೀವು ಒಂದು ಸೈನ್ಸನ್ನು ನೀವು ಟಾಪಿಕನ್ನು ಓದ್ಕೊಳ್ತಾ ನಿಮಗೆ ನೀವೇ ಇಮ್ಯಾಜಿನೇಷನ್ ನೋಡಿ, ಇಲ್ಲಿ ಯಾವುದೋ ನಾನು ರಿಪೀಟೆಡ್ ಪ್ರಶ್ನೆಗಳನ್ನು ಆಗ್ತಿಲ್ಲ, ನನಗೆ ನಾನು ಇಮ್ಯಾಜಿನೇಷನ್ ಮಾಡಿಕೊಂಡು ಯಾವ ರೀತಿ ಅವ್ರು ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡು ಓದ್ಕೋಬೇಕು. ಆ ರೀತಿಯೇ ನೀವು ಓದಬೇಕು ಸ್ನೇಹಿತರೆ. ಆ ರೀತಿ ಓದಿದರೆ ಮಾತ್ರ ಎಲ್ಲ ಸಬ್ಜೆಕ್ಟು ನಿಮಗೆ ಗ್ರಿಪ್ ಬರುತ್ತೆ. ಯಾಕಂದರೆ ನೀವೇ ಪ್ರಶ್ನೆ ತೆಗೆಯೋ ರೇಂಜಿಗೆ ಹೋದಾಗ ಅಲ್ಲಿ ಆಪ್ಷನ್ ಅವ್ರು ಯಾವ ರೀತಿಯಾದರೂ ಪ್ರಶ್ನೆ ಕೊಡಲಿ, ಯಾವ ರೀತಿಯಾದರೂ ಆಪ್ಷನ್ ಕೊಡಲಿ, ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಯಾಕಂದರೆ ನೀವು ಜಸ್ಟ್ ಹೇಗೆ ಬುಕ್ಕಲ್ಲಿ ಇದೆಯೋ ಅಂತ ಹೇಳ್ಬಿಟ್ಟು ಅದು ಹೆಂಗಿದೆಯೋ ಹಂಗೆ ಓದ್ಕೊಂಡು ಹೋಗ್ತಾ ಬಂದರೆ ನೋಡಿ, ಬುಕ್ ಅಂತ ಕೊಡೋದು ನಮಗೆ ಇದೊಂದು ನಮಗೆ ರಿಸಲ್ಟ್ ಕೊಡೋದು 50-60% ಅಷ್ಟೇ ನಮಗೆ ಬುಕ್ಕು ರಿಸಲ್ಟ್ ಕೊಡೋದು. ಇನ್ನು ಮಿಕ್ಕಿದ್ದು ಪಾಸ್ ಆಗೋದಕ್ಕೆ ನಮಗೆ 75% ನಮಗೆ, ಯಾಕಂದರೆ ಎಲ್ರಿಗೂ 100 ತೆಗಿಯೋಕ್ಕಾಗಲ್ಲ, 75+ ಅಷ್ಟು ನಾವು ಮಾರ್ಕ್ಸ್ ಮಾಡಬೇಕಾಗುತ್ತೆ. ಪೇಪರ್ ಈಸಿ ಇರಲಿ ಕಷ್ಟ ಇರಲಿ 75 ಮಿನಿಮಮ್ ಮಾಡಲೇಬೇಕಾಗುತ್ತೆ ಪ್ಲಸ್. ಓಕೆ, ಹಾಗಾಗಿ ಇದು 50-60% ಅಷ್ಟೇ ನಮಗೆ ಬುಕ್ ನಾಲೆಡ್ಜು ಕ್ವಶನ್ಗಳನ್ನು ಕೊಡ್ತಾ ಬರುತ್ತೆ. ಇನ್ನು ಮಿಕ್ಕಿದ್ದು ಓನ್ ಟಾಲೆಂಟ್ ಮೇಲೆ ನೀವು 25% ಗ್ಯಾದರ್ ಮಾಡಬೇಕು. ಯಾವ ರೀತಿ ಇದನ್ನು ಪ್ರಶ್ನೆಯನ್ನು ಅರೈಸ್ ಮಾಡ್ತಾರೆ, ಈ ರೀತಿಯೂ ಕೇಳ್ಬೋದಲ್ಲ. ಈ ರೀತಿಯೂ ನಮಗೆ ಈ ಶೈವಲಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಹೇಳ್ತೀನಿ. ಓಕೆ, ಪ್ರೊಕ್ಯಾರಿಯೋಟಿಕ್ ಯುಕ್ಯಾರಿಯೋಟಿಕ್ಗೆ ಡಿಫ್ರೆನ್ಸನ್ನು ಕೇಳ್ಬೋದಲ್ಲ, ಈ ರೀತಿಯೇ ಡಿಫ್ರೆನ್ಸ್ ಕೇಳ್ಬೋದಲ್ಲ, ಇವೆರಡು ಈಗಲೇ ಓದಿದ್ನಲ್ಲ, ಈ ರೀತಿ ಪ್ರಶ್ನೆ ಆಗ್ಬೋದಲ್ಲ ಅಂತ ನಿಮಗೆ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು. ಅದೊಂದು ನಿಮಗೆ 10-15 ಮಾರ್ಕ್ಸ್ ಬೂಸ್ಟ್ ಮಾಡುತ್ತೆ. ಇನ್ನು 10 ಮಾರ್ಕ್ಸು ನಮಗೆ IAS ಇಂದ ಹಿಡಿದು PC ಎಲ್ಲ PCPSI, FDA, SDA, KAS ಆಗಿರ್ಬೋದು, IAS ಆಗಿರ್ಬೋದು, ಎಲ್ಲ ಸೈನ್ಸ್ ಪ್ರಶ್ನೆಗಳು ಜೀವಕೋಶಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕೇಳಿದ್ದಾರೆ ಅಂತ ಓದ್ಕೊಂಡಾಗ ಇಲ್ಲೂ ಸಹ ನಿಮಗೊಂದು 10 ಮಾರ್ಕ್ಸ್, ಅಂದರೆ ಇದೊಂದೇ ಟಾಪಿಕಲ್ಲಿ ಇಡೀ ಸೈನ್ಸನ್ನು ಆ ರೀತಿ ಓದ್ಕೊಂಡಾಗ 10 ಮಾರ್ಕ್ಸ್ ಬೂಸ್ಟಪ್ ಮಾಡುತ್ತೆ ಸ್ನೇಹಿತರೆ. ಅವಾಗ 60 + 15 ಮತ್ತು 10 ಅಂತ ಬಂದಾಗ 85 ಆಗ್ತಾ ಬರುತ್ತೆ. ಆ 85 ನೀವು ಏನೇ ಮಾಡಿದ್ರೂ ಸಹ ಕೆಲವೊಂದು 10 ಉತ್ತರಗಳು ತಪ್ಪಾಗೇ ಆಗಿರುತ್ತೆ. ನೀವು ಎಷ್ಟೇ ಕಾನ್ಫಿಡೆಂಟಿಂದ ಓದ್ಕೊಂಡೋದ್ರು, ಎಷ್ಟೇ ಕಾನ್ಫಿಡೆಂಟ್ ಇದೇ ಸರಿ ಉತ್ತರ ಅಂತ ಹಾಕಿರ್ತೀವಿ, ಆದರೂ ಸಹ ಅಲ್ಲಿ ನಮಗೆ ಮಿಸ್ ಆಗ್ತಾ ಬಂದಿರ್ತದೆ ಸ್ನೇಹಿತರೆ. ಸೊ ಹಾಗೆ ಈ ನೆಗೆಟಿವ್ ಎಲ್ಲ ಹೋಗಿ ನಮಗೆ 75+ ಬಂದರೆ ಸಾಕು. ನಾವೇನು ಟಾಪರ್ ಆಗೋದು ಬೇಡ. ಲೀಸ್ಟಲ್ಲಿ ಎಷ್ಟಿದ್ರೆ ಅವರನ್ನು ಸಹ ಕಾಕಿನೇ ಹಾಕೋದು ಟಾಪರು, ಲಾಸ್ಟಲ್ಲಿರೋನು ಸಹ ಕಾಕಿನೇ ಹಾಕೋದು, ಇನ್ನು ಕ್ಯಾಸ್ಟಲ್ಲಿ ಆಗಿರೋರು ಸಹ ಕಾಕಿನೇ ಹಾಕೋದು, ಮಹಿಳಾ ಅಭ್ಯರ್ಥಿಗಳು ಸಹ ಕಾಕಿನೇ ಹಾಕೋದು, ಇನ್ ಸರ್ವಿಸ್ ಅವರು ಕಾಕಿ ಹಾಕೋದು, ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಕಾಕಿ ಹಾಕೋದು. ಇನ್ನು KPSC ಅಂತ ಬಂದಾಗ ಟಾಪರು ಸಹ FDAನೇ ಆಗ್ತಾನೆ, ಮತ್ತು ಲೋಯರ್ ಇರುವಂತಹ ಅಭ್ಯರ್ಥಿಗಳು FDAನೇ ಆಗಿರ್ತಾನೆ ಸ್ನೇಹಿತರೆ. ಸೊ ನಮಗೆ ಇವೆಲ್ಲ ಡಿಫ್ರೆನ್ಷಿಯೇಟ್ ಬೇಡ. ಫೈನಲ್ ನಮ್ಮ ಹೆಸರು ಲೀಸ್ಟಲ್ಲಿ ಇದ್ದೇ ಇರಬೇಕು. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನಾನು ನೀಡುವಂತಹ ಮಾರ್ಗದರ್ಶನವನ್ನು ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡ್ತಾ ಬರಬೇಕು. ಆಗ ನಿಮಗೆ ಸೈನ್ಸ್ ಅನ್ನೋದು ಯಾರಿಗೂ ಕಷ್ಟ ಆಗೋದಿಲ್ಲ ಸ್ನೇಹಿತರೆ. ಅದು ನಾನು ನಿಮಗೆ ಕಾನ್ಫಿಡೆಂಟನ್ನು ಕೊಡ್ತಾ ಬರ್ತೀನಿ. ಸೊ ಕೆಲವೊಮ್ಮೆ ಟೈಮ್ ಟೇಬಲ್ ಆಗಿರ್ಬೋದು, ಅಥವಾ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮಲ್ಲಿ ಏನಾದರೂ ಅಪ್ಡೇಟ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಕ್ಲಾಸಸ್ಸನ್ನು ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕಂದರೆ ಹೇಳಿದ್ದೀನಿ
ನಿಮ್ಗೆ ಆಲ್ರೆಡಿ ನಾವು ಸಹ ವರ್ಕ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಯಾವಾಗ ಫ್ರೀ ಇರ್ತೀವಿ ಖಂಡಿತ ಮಾಡ್ಕೊಡ್ತೀನಿ. ಎಲ್ಲನೂ ಏನು ಹೇಳಿದ್ದೀನಿ ಅದನ್ನು ಮಾಡ್ತಾ ಬರ್ತೀನಿ. ಇನ್ನು ಒಂದಿನ ಕರೆಂಟ್ ಅಫೇರ್ಸ್, ಒಂದಿನ ಸೈನ್ಸನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಕರೆಂಟ್ ಅಫೇರ್ಸ್ ಪ್ಲಸ್ ಸೈನ್ಸ್ ಎರಡನ್ನೂ ಸಹ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ. ಸೊ 2 ಡೇಸ್ ಸೈನ್ಸ್ ಮಾಡಿದರೆ 1 ಡೇ ಕರೆಂಟ್ ಅಫೇರ್ಸ್ ಮಾಡ್ತೀನಿ, ಅಥವಾ 2 ಡೇಸ್ ಕರೆಂಟ್ ಅಫೇರ್ಸ್ ಮಾಡಿದರೆ 1 ಡೇ ಸೈನ್ಸ್ ಮಾಡ್ತೀನಿ. ಸೊ ಜಾಸ್ತಿ ಯಾರು ಕಮೆಂಟ್ ಮಾಡ್ತೀರಾ ಸೈನ್ಸೇ ಮಾಡಿ ಸರ್ ಅಂತ, ಅಥವಾ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಮಾಡಿ ಅಂತ ಯಾರು ಒಂದು ಕಮೆಂಟನ್ನು ಮಾಡಿರ್ತೀರ, ಅದ್ರ ಬೇಸ್ ಮೇಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಕ್ಲಾಸಸ್ ಏನಾದರೂ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ನಮಗೂ ಸಹ ಒಂದು ಜೋಶ್ ಸಿಗುತ್ತೆ. ತದನಂತರ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಯಾವುದೇ ಥರ ಒಂದು ಗುಟ್ಟಾಗಿ ಇಟ್ಕೋಬೇಡಿ ಯಾವುದನ್ನು ಸಹ. ಪ್ರತಿಯೊಬ್ಬರಿಗೂ ನಾವು ಹೇಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ, ನೀವು ಅದೇ ರೀತಿ ಬೇರೆಯವರಿಗೂ ಇದು ಯೂಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಇಷ್ಟ ಆದರಷ್ಟೇ ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಶೇರ್ ಮಾಡಿಬಿಡಿ. ನಾನು ಹೇಳ್ತೀನಿ, ನನ್ನ ಕ್ಲಾಸಸ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕು. ಪ್ರತಿದಿನ ಅಪ್ಲೋಡ್ ಆಗುವಂಥ ಕರೆಂಟ್ ಅಫೇರ್ಸ್ ಕ್ವಿಜ್ ಆಗಿರ್ಬೋದು, ಮತ್ತು ಡೈಲಿ ಬೇಸಿಕ್ ಕ್ವಿಜ್ ಆಗಿರ್ಬೋದು, ಮತ್ತು ಒಂದು ಏನು ನೆಕ್ಸ್ಟ್ ಲೆವೆಲ್ ಕ್ವಿಜ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲನೂ ಸಹ ನೀವು ಉಪಯೋಗ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.